ಎಸ್, ನಾವು ಪ್ರೀವಿಯಸ್ ಆಗಿ ಪ್ರಾಪರ್ಟೀಸ್ ಆಫ್ ಕೊಲೈಡಲ್ ಸೊಲ್ಯೂಷನ್ಸ್ ಅಂದರೆ ಏನು ನೋಡ್ತಿದ್ವಿ, ರೈಟ್? ಏನು ಪ್ರಾಪರ್ಟೀಸ್ ಅಂದರೆ ಹೆಟರೋಜಿನಿಯಸ್ ಮಿಕ್ಸ್ಚರ್ ಇದು, ಓಕೆ. ಕೊಲೈಡಲ್ ಸೊಲ್ಯೂಷನ್ಸ್ ಅನ್ನೋದು ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂತ, ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್, ಸೈಜ್ ಆಫ್ ದ ಪಾರ್ಟಿಕಲ್ ಆಫ್ ಎ ಕೊಲೈಡ್ ಇಸ್ ಟೂ ಸ್ಮಾಲ್ ಟು ಬಿ ಇಂಡಿವಿಜುವಲಿ ಸೀನ್ ಬೈ ದ ನೇಕೆಡ್ ಐಸ್, ಓಕೆ. ಅಂದರೆ ಸೈಜ್ ಆಫ್ ದ ಪಾರ್ಟಿಕಲ್ ಅನ್ನೋದು ಇಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ, ಓಕೆನಾ. ಸೊ ಇಂಡಿವಿಜುವಲಿ, ಸೊ ವಿ ಕ್ಯಾನ್ see by our naked eyes, okay. And collides are enough to scatter a beam of light, okay. ಅಂದರೆ ಬೀಮ್ ಆಫ್ ದ ಲೈಟ್ ಇರುತ್ತೆ ಅಲ್ವಾ, ನಾವು ಯಾವಾಗ ಟಾರ್ಚ್ ಅನ್ನೋದನ್ನ ಲೈಟ್ ಅನ್ನೋದನ್ನ ಬಿಡ್ತೀವೋ, ಓಕೆ, ಆಗ ಆ ಬೀಕರ್ ಅಥವಾ ಏನೆಲ್ಲಾದ್ರೂ ನಾವು ಸೊಲ್ಯೂಷನ್ ಅನ್ನು ಕಂಟೈನರಲ್ಲಿ ತಗೊಂಡಿರ್ತೀವಿ, ರೈಟ್? ಸೊ ಬೀಕರ್ ಅಂತಾನೆ ತಗೊಂಡು ನಾವು ಟಾರ್ಚ್ನ ಬಿಟ್ಟಾಗ ಅದಕ್ಕೆ ಆ ಕೊಲೈಡ್ಸ್ಗೆ, ಮೀನ್ಸ್ ಡಸ್ಟ್ ಪಾರ್ಟಿಕಲ್ಸ್ ನಾವೆಲ್ಲ ಹೇಳ್ತೀವಿ, ರೈಟ್? ಸೊ ಆ ಕೊಲೈಡಲ್ ಪಾರ್ಟಿಕಲ್ಸ್ಗೆ ಇದು ಸ್ಕ್ಯಾಟರಿಂಗ್ ಮಾಡೋದಕ್ಕೋಸ್ಕರ ಇದು ಎನಫ್, ಓಕೆನಾ, ಬೀಮ್ಗೆ ಎನಫ್, ಓಕೆನಾ. ಆ್ಯಂಡ್ ದೇ ಡು ನಾಟ್ ಸೆಟಲ್ ಡೌನ್ ವೆನ್ ಅವು ಅನ್ಡಿಸ್ಟರ್ಬ್ ಆಗಿ ನಾವು ಬಿಟ್ಟಾಗ ಅವು ಕೆಳಗಡೆ ಬಾಟಮಲ್ಲಿ ಸೆಟಲ್ ಆಗಲ್ಲ, ಓಕೆನಾ. ಆ್ಯಂಡ್ ಸೊ ಇದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಅವು ಸ್ವಲ್ಪ ಕ್ವೈಟ್ ಸ್ಟೇಬಲ್ ಅಂತ ಹೇಳ್ತೀವಿ, ಓಕೆನಾ. ಆ್ಯಂಡ್ ಇನ್ನೂ ಒಂದು ಪ್ರಾಪರ್ಟಿ ಸಹ ಇದೆ. ಸೊ ಯೂಸಿಂಗ್ ಈ ಕೊಲೈಡಲ್ ಸೊಲ್ಯೂಷನ್ಸ್ಗೆ ನಾವು ಫಿಲ್ಟ್ರೇಷನ್ ಮಾಡ್ತೀವಿ ಅಲ್ವಾ, ಕೆಲವೊಂದಕ್ಕೆ ಸೆಪ್ರೇಟ್ ಮಾಡೋದಕ್ಕೋಸ್ಕರ ಈ ಪಾರ್ಟಿಕಲ್ಸ್ ಅನ್ನೋದನ್ನ, ಈ ಕೊಲೈಡ್ಸ್ ಅನ್ನೋದನ್ನ ಸೆಪ್ರೇಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಟೆಕ್ನಿಕ್ಸಲ್ಲಿ, ಓಕೆ, ಫಿಸಿಕಲ್ ಆಗಿ ನಾವು ಫಿಲ್ಟ್ರೇಷನ್ ಅನ್ನೋದು ಮಾಡ್ತೀವಿ ಅಲ್ವಾ. ಸೊ ಆ ಫಿಲ್ಟ್ರೇಷನ್ ಅನ್ನೋದು ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ, ಓಕೆನಾ. ಫಿಲ್ಟ್ರೇಷನ್ ಬದಲು ಬೇರೆ, ಓಕೆ, ಬೇರೆ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಅದೇ ಇಲ್ಲಿ ನಾವು ಸೆಂಟ್ರಿಫಿಗೇಷನ್ ಅಂತ ಹೇಳ್ತೀವಿ, ಓಕೆ. ಸೆಂಟ್ರಿಫಿಗೇಷನ್ ಅಂತ ಹೇಳ್ತೀವಿ, ಓಕೆ. ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಈ ಕೊಲೈಡಲ್ ಪಾರ್ಟಿಕಲ್ಸ್, ಓಕೆ, ಕೊಲೈಡಲ್ ಸೊಲ್ಯೂಷನ್ ಅನ್ನೋದನ್ನ ನಾವು ಸೆಪರೇಟ್ ಮಾಡ್ಬೋದು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಸೆಪರೇಟಿಂಗ್ ಆಫ್ ಕಾಂಪೋನೆಂಟ್ಸ್ ಆಫ್ ಅ ಮಿಕ್ಸ್ಚರ್, ಯಾವ ರೀತಿ ಕಾಂಪೋನೆಂಟ್ಸ್, ಮಿಕ್ಸ್ಚರಲ್ಲಿರೋ ಕಾಂಪೋನೆಂಟ್ಸ್ನ ಸೆಪರೇಟ್ ಮಾಡ್ಬೋದು ಅಂತ ನೋಡೋಣ, ಓಕೆ. ಸೆಪರೇಟಿಂಗ್ ದ ಕಾಂಪೋನೆಂಟ್ಸ್ ಆಫ್ ಅ ಮಿಕ್ಸ್ಚರ್. ಕಾಂಪೋನೆಂಟ್ಸ್ನ ನಾವು ಯಾವ ರೀತಿ ಸೆಪರೇಟ್ ಮಾಡ್ಬೋದು ಅಂತ, ಓಕೆನಾ. ಸೊ ಇದಕ್ಕೆ ಸಹ ಒಂದು ಆಕ್ಟಿವಿಟಿ ಇದೆ. ಸೊ ಈ ಆಕ್ಟಿವಿಟಿಯಲ್ಲಿ ಫಸ್ಟ್ ಒಂದು ಬೀಕರ್ ತಗೊಳ್ಳೋಣ, ಓಕೆನಾ. ಫಸ್ಟ್ ನಾವು ವಾಟರ್ನ ಫಿಲ್ ಮಾಡೋಣ, ಓಕೆ. ಫಸ್ಟ್ ಒಂದು ಬೀಕರ್ ತಗೊಳ್ಳೋಣ ನಾವು, ಓಕೆ. ಇದರಲ್ಲಿ ಫಸ್ಟ್ ನಾವು ವಾಟರ್ ಫಿಲ್ ಮಾಡೋಣ, ಓಕೆ. ವಾಟರ್ ಫಿಲ್ ಮಾಡಿದ್ಮೇಲೆ ಇದ್ರ ಏನು ಈ ಮೌತ್ ಇದೆ ಅಲ್ವಾ, ಆ ಬೀಕರ್ದು ಮೌತ್, ಅಲ್ಲಿ ನಾವು ಒಂದು ವಾಚ್ ಗ್ಲಾಸ್ನ ಪ್ಲೇಸ್ ಮಾಡೋಣ, ಓಕೆ. ಒಂದು ವಾಚ್ ಗ್ಲಾಸ್ನ ನಾವು ಪ್ಲೇಸ್ ಮಾಡೋಣ ಈ ರೀತಿ. ಒಂದು ವಾಚ್ ಗ್ಲಾಸ್ನ ಪ್ಲೇಸ್ ಮಾಡಿ ಈ ವಾಚ್ ಗ್ಲಾಸಲ್ಲಿ ಸಮ್ ಅಮೌಂಟ್ ಆಫ್ ಇಂಕ್ ಅನ್ನೋದನ್ನ ನಾವು ಇಲ್ಲಿ ಇಡೋಣ, ಓಕೆ. ಇಂಕ್ನ ನಾವು ತಗೊಳ್ಳೋಣ, ಓಕೆ, ಆ ವಾಚ್ ಗ್ಲಾಸಲ್ಲಿ. ಆ್ಯಂಡ್ ದೆನ್ ಇದನ್ನು ನಾವು ಈ ಬೀಕರ್ನ ನಾವು ಸ್ಟಾರ್ಟ್ ಮಾಡೋಣ ಹೀಟ್ ಮಾಡೋಕ್ಕೆ, ಓಕೆ. ಸ್ಟಾರ್ಟ್ ಮಾಡೋಣ, ಹೀಟ್ನ ಅಪ್ಲೈ ಮಾಡೋಣ, ಓಕೆ. ಹೀಟ್ನ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ನಾವು ಇಂಕ್ನ ಯಾಕೆ ಮ್ಯಾಮ್ ಇಲ್ಲಿ ಯೂಸ್ ಮಾಡಬಾರ್ದು ಹೀಟ್ ಮಾಡೋಕ್ಕೆ, ಯಾಕೆ ನಾವು ಇದನ್ನ ಇಲ್ಲಿ ವಾಟರ್ ವೇಪರ್ಸ್ ಇಂದ ಯಾಕೆ ಇಂಕ್ನ ಯೂಸ್ ಮಾಡ್ತಿದ್ದೀವಿ, ಡೈರೆಕ್ಟ್ ಅದೇ ರೀತಿ ನಾವು ಯೂಸ್ ಮಾಡಬಾರ್ದಾ ಅಂತ ನಿಮಗೆ ಅನಿಸುತ್ತೆ, ರೈಟ್? ಸೊ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ವಾಟರ್ ವೇಪರ್ಸ್ ಇಂದ ನಾವು ಈ ಇಂಕ್ನ ನಾವು ವೇಪರೈಸೇಷನ್ ಮಾಡ್ತಿದ್ದೀವಿ, ಓಕೆನಾ. ಈ ಇಂಕಲ್ಲಿರೋ ವಾಟರ್ನ ನಾವು ವೇಪರ್ ಮಾಡ್ತಾ ಇದ್ದೀವಿ ಇಲ್ಲಿ, ಓಕೆ. ವೇಪರೈಸೇಷನ್ ಆಗೋ ಪ್ರೋಸೆಸ್ಗೋಸ್ಕರ ನಾವು ಇಲ್ಲಿ ಮಾಡ್ತಿದ್ದೀವಿ. ನಾವು ಡೈರೆಕ್ಟ್ ಆಗಿ ಇಂಕ್ ಅನ್ನೋದನ್ನ ನಾವು ಹೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಓಕೆ. ಆಗುತ್ತೆ, ಬಟ್ ಈ ಡೈರೆಕ್ಟ್ ಆಗಿ ಹೀಟ್ ಮಾಡಿದ್ರೆ ನಮಗೆ ಇಲ್ಲಿ ಈ ಇಂಕ್ ಅನ್ನೋದು ನಮಗೆ ಅಷ್ಟು ಈ ಕಾಂಪೋನೆಂಟ್ಸ್ ಅನ್ನೋದು ತುಂಬ ಬೇಗ ಸುಟ್ಟೋಗುತ್ತೆ, ಓಕೆನಾ. ಸೊ ಇದರಲ್ಲಿರೋ ಕಾಂಪೋನೆಂಟ್ಸ್ ಅನ್ನೋದು ತುಂಬ ಬೇಗ, ಸಾಲ್ವೆಂಟ್ ಸಲ್ಯೂಟ್ ಅಂತ ಇದೆ ಅಲ್ವಾ. ಸೊ ಇದರಲ್ಲಿ ಇದು ವಾಟರ್ ಡೈ ಅಲ್ವಾ ಇರೋದು, ವಾಟರಲ್ಲಿರೋ ಡೈನ ನಾವು ಇಂಕ್ ಅಂತ ಹೇಳ್ತೀವಿ. ಸೊ
ನಾವು ಇಂಕ್ನ ಡೈರೆಕ್ಟಾಗಿ ಈ ಪ್ರೋಸೆಸ್ಸಲ್ಲಿ ನಾವು ಹೀಟ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವು ಒಂದು ಬೀಕರಲ್ಲಿ ವಾಟರ್ ಇಟ್ಟು ವೇಪರ್ಸಿಂದ ಇಂಕ್ನ ನಾವು ಇಲ್ಲಿ ಹೀಟ್ ಮಾಡೋಕ್ಕೆ ನೋಡ್ತೀವಿ. ಓಕೆನಾ? ಸೊ ಈ ಎಲ್ಲ ನಾವು ಈ ಇಂಕ್ ಇದೆ ಅಲ್ವಾ, ಈ ಇಂಕಿಂದ ನಾವು ಯಾವಾಗ ಹೀಟ್ನ ಇಲ್ಲಿ ಅಪ್ಲೈ ಮಾಡ್ತೀವೋ ಆಗ ಈ ಇಂಕಲ್ಲಿರೋ ವೇಪರ್ಸ್ ಎಲ್ಲ ಈ ರೀತಿ ಎವಾಪರೇಟ್ ಆಗ್ತಾ ಹೋಗುತ್ತೆ. ಓಕೆ, ವೇಪರ್ಸ್, ಇಂಕಲ್ಲಿರೋ ವಾಟರ್ ವೇಪರ್ಸ್. ಓಕೆನಾ? ಇಂಕ್ ಇಟ್ ಈಸ್ ದ ಡೈ ಆಫ್ ವಾಟರ್, ರೈಟ್? ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಇದಕ್ಕೆ ಮುಂಚೆ, ಇಟ್ ಈಸ್ ಎ ಡೈ ಆಫ್ ವಾಟರ್ ಇಂಕ್ ಅನ್ನೋದು. ಸೊ ಇದರಲ್ಲಿರೋ ವಾಟರ್ ಅನ್ನೋದೆಲ್ಲ ಫುಲ್ ಎವಾಪರೇಟ್ ಆಗ್ತಾ ಇದೆ. ಓಕೆ, ಎಲ್ಲಿವರೆಗೂ ನಾವು ಹೀಟ್ ಮಾಡಬೇಕು ಅಂದರೆ ಯಾವಾಗ ಈ ಇಂಕಲ್ಲಿ ಚೇಂಜಸ್ ಏನು ಹಾಗೆ ಸ್ಟೇಬಲ್ ಆಗಿರುತ್ತೆ ಅಲ್ವಾ, ಸೊ ಅಲ್ಲಿವರೆಗೂ ನಾವು ಇದನ್ನ ಇಂಕ್ನ ಹೀಟ್ ಮಾಡಬೇಕು. ಮೀನ್ಸ್ ಬೀಕರ್ನ ಹೀಟ್ ಮಾಡ್ತಾ ಇದ್ರೆ ಇಂಕು ಸಹ ಅದರಲ್ಲಿರೋ ವಾಟರ್ ವೇಪರ್ಸ್ ಎಲ್ಲ ಎವಾಪರೇಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ನಾವು ಇಲ್ಲಿ ಏನು ಚೇಂಜಸ್ ನಮಗೆ ಕಾಣಿಸ್ತಾ ಇಲ್ಲ ಅನ್ನೋವರೆಗೂ ಈ ಇಂಕ್ನ ನಾವು ಹೀಟ್ ಮಾಡ್ತೀವಿ. ಓಕೆನಾ? ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಓಕೆ, ಡೈ ಇನ್ ವಾಟರ್ ಅಂತ. ಓಕೆ, ಡೈ ಇನ್ ವಾಟರ್ ಅಂತ ಹೇಳ್ತಾ ದಸ್ ವಿ ಕ್ಯಾನ್ ಸೆಪರೇಟ್. ಇದರಲ್ಲಿ ನಾವು ಏನನ್ನ ಸೆಪರೇಟ್ ಮಾಡ್ಬೋದು ಅಂದರೆ ವೋಲಟೈಲ್ ಕಾಂಪೌಂಡ್. ಓಕೆ, ಇದರಲ್ಲಿ ವೋಲಟೈಲ್ ಕಾಂಪೌಂಡ್ ಯಾವುದು ಅಂದರೆ ಸಾಲ್ವೆಂಟ್. ವೋಲಟೈಲ್ ಕಾಂಪೌಂಡ್. ಓಕೆ, ವೋಲಟೈಲ್ ಕಾಂಪೋನೆಂಟ್ ಇದರಲ್ಲಿ ಸಾಲ್ವೆಂಟ್. and from its non-volatile solute. Okay na? From its non-volatile solute ಇಂದ. ಓಕೆ, ನಾವು ಈ volatile component ಸಾಲ್ವೆಂಟ್ ನಾವು ಸೆಪರೇಟ್ ಮಾಡಬಹುದು ಫ್ರಮ್ ಇಟ್ಸ್ ನಾನ್ ವೊಲಟೈಲ್ ಸಲ್ಯೂಟ್ ಇಂದ. ಓಕೆ, ಬೈ ದ ಮೆಥಡ್ ಎವಾಪರೇಷನ್. ಇಲ್ಲಿ ಆಗ್ತಿರೋ ಪ್ರೋಸೆಸ್ ಯಾವುದು ಅಂದ್ರೆ ಎವಾಪರೇಷನ್, ರೈಟ್? ಸೊ ಇಲ್ಲಿ ವಾಟರ್ ವೇಪರ್ಸ್ ಎಲ್ಲ ಎವಾಪರೇಟ್ ಆಗ್ತಾ ಇದೆ, ರೈಟ್? ಸೊ ಇಲ್ಲಿ ನಾವು ಎವಾಪರೇಷನ್ ಅನ್ನೋದನ್ನ ಮಾಡಬಹುದು ಅಲ್ವಾ? ಸೊ ಯೂಸಿಂಗ್ ದಿಸ್ ವಿ ಕ್ಯಾನ್ ಯೂಸ್ ವಾಟರ್ ವೇಪರ್ಸ್ನ ನಾವು ಯೂಸ್ ಮಾಡಿಕೊಂಡು ಈ ಇಂಕಲ್ಲಿರೋ ವಾಟರ್ ವೇಪರ್ಸ್ನ ನಾವು ಎವಾಪರೇಟ್ ಮಾಡ್ತಿದ್ದೀವಿ. ಸೊ ಇದನ್ನೇ ನಾವು ಎವಾಪರೇಷನ್ ಅಂತ ಹೇಳ್ತೀವಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ನಾವು ಹೌ ಕೆನ್ ವಿ ಸೆಪರೇಟ್ ಕ್ರೀಮ್ ಫ್ರಮ್ ಮಿಲ್ಕ್. ಮಿಲ್ಕಿಂದ ಕ್ರೀಮ್ನ ಯಾವ ರೀತಿ ನಾವು ಸೆಪರೇಟ್ ಮಾಡ್ಬೋದು ಅಂತ ನೋಡೋಣ. ಓಕೆ, next how can we separate cream from milk? Okay, cream from milk. ಮಿಲ್ಕ್ ಇಂದ ಕ್ರೀಮ್ ನ ಯಾವ ರೀತಿ ಸೆಪರೇಟ್ ಮಾಡಬಹುದು ಅಂತ ನೋಡೋಣ. ಓಕೆ, ಫಸ್ಟ್ ಇದಕ್ಕೂ ಸಹ ಒಂದು ಆಕ್ಟಿವಿಟಿ ಇದೆ. ಓಕೆ, ಆಕ್ಟಿವಿಟಿ. ಸೊ ಇಲ್ಲಿ ಒಂದು ಫುಲ್ ಕ್ರೀಮ್ ಅನ್ನೋದನ್ನ ತಗೊಳ್ಳೋಣ. ಓಕೆನಾ? ಫುಲ್ ಕ್ರೀಮ್ ಮಿಲ್ಕ್ ಅನ್ನೋದನ್ನ ನಾವು ಇಲ್ಲಿ ಟೆಸ್ಟ್ ಟ್ಯೂಬ್ ಅಲ್ಲಿ ತಗೊಳ್ಳೋಣ. ಓಕೆ, ಟೆಸ್ಟ್ ಟ್ಯೂಬ್ ಅಲ್ಲಿ ಫುಲ್ ಕ್ರೀಮ್ ಮಿಲ್ಕ್ ನ ನಾವು ತಗೊಳ್ಳೋಣ. ಕ್ರೀಮ್ ಮಿಲ್ಕ್. ಓಕೆ, ಕ್ರೀಮ್ ಮಿಲ್ಕ್ ನ ತಗೊಂಡು ಇಲ್ಲಿ ನಾವು ಸೆಂಟ್ರಿಫ್ಯೂಗ್ ಮೆಷಿನ್ ನ ಯೂಸ್ ಮಾಡಿಕೊಂಡು ಇದನ್ನ ಸೆಂಟ್ರಿಫಿಕೇಟ್ ಮಾಡೋಣ. ಓಕೆನಾ? ಸೆಂಟ್ರಿಫ್ಯೂಗ್ ಮೆಷಿನ್ ನ ಯೂಸ್ ಮಾಡಿಕೊಂಡು ಮೆಷಿನ್ ಯೂಸ್ ಮಾಡಿಕೊಂಡು ನಾವು ಇದನ್ನ ಇನ್ನು ಸೆಂಟ್ರಿಫ್ಯೂಗ್ ಓಕೆ ಮಾಡೋಣ. ಫಾರ್ 2 minutes ಸೆಂಟ್ರಿಫ್ಯೂಗ್ ಮಾಡೋಣ. ಇಲ್ಲ ಅಂದರೆ ನಮಗೆ ಈಗ ನಮ್ಮ ಲ್ಯಾಬ್ರೇಟರಿಯಲ್ಲಿ ಇಲ್ಲ, ನಾವು ಹೋಮಲ್ಲಿ ಮಾಡ್ತೀವಿ, ನಮಗೆ ಅವೈಲಬಲ್ ಇಲ್ಲ, ಈ ಸೆಂಟ್ರಿಫ್ಯೂಗಿಂಗ್ ಮಿಷಿನ್ ಅವೈಲಬಲ್ ಇಲ್ಲ ನಮಗೆ ಅಂದರೆ ನಾವು ಮನೇಲಿ ಓಕೆ ಮಿಲ್ಕ್ ಚಾರ್ನರ್ ಅಂತ ಇದೆ. ಓಕೆ, ಮಿಲ್ಕ್
ಶಾರ್ಪ್ನರ್ ಅಂತ. ಸೊ ಇದನ್ನ ಸಹ ನಾವು ಯೂಸ್ ಮಾಡಿಕೊಂಡು ಈ ಸೆಂಟ್ರಿಫ್ಯೂಗ್ ಮಾಡೋದನ್ನ ನಾವು ಮಾಡ್ಬೋದು. ಓಕೆನಾ? ಏನು ಫಸ್ಟ್ ನಾವು ಒಂದು ಟೆಸ್ಟ್ ಬಳಿ ಕ್ರೀಮ್ ಮಿಲ್ಕ್ನ ತಗೊಂಡು ಅದನ್ನ ಸೆಂಟ್ರಿಫ್ಯೂಗ್ ಮಾಡೋಣ 2 minutes. ಓಕೆ, ಸೆಂಟ್ರಿಫ್ಯೂಗ್ ಮಾಡೋಣ ಯೂಸಿಂಗ್ ಸೆಂಟ್ರಿಫ್ಯೂಗಿಂಗ್ ಮೆಷಿನ್. ಓಕೆ, ಅಂಡ್ ಸಮ್ಟೈಮ್ಸ್ ಆದ್ಮೇಲೆ ಇದರಲ್ಲಿರೋ ಸಾಲಿಡ್ ಪಾರ್ಟಿಕಲ್ಸ್ ಅನ್ನೋದು ಓಕೆ ಲಿಕ್ವಿಡ್ ಅಲ್ಲಿ ಇರುತ್ತೆ ಅಲ್ವಾ. ಓಕೆ, ದ ಸಾಲಿಡ್ ಪಾರ್ಟಿಕಲ್ಸ್ ಇನ್ ದ ಲಿಕ್ವಿಡ್ ಇರುತ್ತೆ ಅಲ್ವಾ. ಆ ಲಿಕ್ವಿಡ್ ಅಲ್ಲಿರೋ ಸಾಲಿಡ್ ಪಾರ್ಟಿಕಲ್ಸ್ ತುಂಬಾ ಸ್ಮಾಲ್ ಆಗಿರುತ್ತೆ. ಓಕೆ, ಸೊ ತುಂಬಾ ಸ್ಮಾಲ್ ಆಗಿರೋದ್ರಿಂದ ಅವು ಏನು ಫಿಲ್ಟರ್ ಪೇಪರ್ ಅಲ್ಲಿ ಅವು ಪ್ಯೂರ್ ಆಗಿ ಹೋಗುತ್ತೆ. ಓಕೆನಾ? ಫಿಲ್ಟರ್ ಪೇಪರ್ ಅಲ್ಲಿ ಇವು ಏನು ಪ್ಯೂರ್ ಆಗಿ ಮೀನ್ಸ್ ಪಾಸ್ ಆಗಿ ಹೋಗುತ್ತೆ. ಓಕೆನಾ? ಪ್ಯೂರ್ ಆಗಿ ಅವು ಪಾಸ್ ಆಗಿ ಹೋಗುತ್ತೆ. ಸೊ ಇದು ಯಾಕೆ ಅಂದ್ರೆ ಅವು ತುಂಬಾ ಸೈಜ್ ಅಲ್ಲಿ ತುಂಬಾ ಸ್ಮಾಲ್ ಆಗಿರುತ್ತೆ. ಬಟ್ ಸಮ್ ಪಾರ್ಟಿಕಲ್ಸ್ ಕೆಲವೊಂದು ಪಾರ್ಟಿಕಲ್ಸ್, ಎಲ್ಲಾ ಪಾರ್ಟಿಕಲ್ಸ್ ಸಹ ಫಿಲ್ಟರ್ ಪೇಪರ್ ಅಲ್ಲಿ ಹೋಗಲ್ಲ. ಕೆಲವೊಂದು ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ. ಸೊ ಅವುಗಳನ್ನ ಈ ಪ್ರೋಸೆಸ್ ಇಂದ ನಾವು ಈ ಫಿಲ್ಟ್ರೇಷನ್ ಮುಖಾಂತರ ಕೆಲವೊಂದು ಪಾರ್ಟಿಕಲ್ಸ್ ನಾವು ತುಂಬಾ ಸ್ಮಾಲ್ ಆಗಿರುತ್ತೆ. ಸೊ ಫಿಲ್ಟರ್ ಪೇಪರ್ ಇಂದ ನಾವು ಅದನ್ನ ಫಿಲ್ಟರ್ ಮಾಡ್ಬೋದು. ಓಕೆ, ಸೊ ಅವು ಪಾಸ್ ಆಗ್ಬಿಡುತ್ತೆ ಫಿಲ್ಟರ್ ಪೇಪರ್ ಅಲ್ಲಿ. ಬಟ್ ಕೆಲವೊಂದು ಪಾರ್ಟಿಕಲ್ಸ್ ಅನ್ನೋದು ತುಂಬಾ ಸ್ವಲ್ಪ ಇನ್ನು ವಿ ಕೆನಾಟ್ ನಾವು ಇದನ್ನ ಫಿಲ್ಟರ್ ಪೇಪರ್ ಇಂದ ನಾವು ಅವುಗಳನ್ನ ಸೆಪರೇಟ್ ಮಾಡಕ್ಕೆ ಆಗಲ್ಲ. ಓಕೆನಾ? ಸೊ ಯಾಕೆ ಈ ಫಿಲ್ಟರ್ ಪೇಪರ್ ಇಂದ ಯೂಸ್ ಮಾಡೋಕೆ ಆಗಲ್ಲ, ರೈಟ್? ಬೇರೆ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಈ ಸೆಂಟ್ರಿಫ್ಯೂಗ್ ಅಂತ ಹೇಳ್ತೀವಿ. ಓಕೆ, ಸೆಂಟ್ರಿಫ್ಯೂಗೇಷನ್ ಅಂತ ಹೇಳ್ತೀವಿ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಆ ಹಾರ್ಡ್ ಏನು ಇದಿರುತ್ತೆ ಅಲ್ವಾ, ಈ ಸ್ಮಾಲ್ ಪಾರ್ಟಿಕಲ್ಸ್ ಆದರೆ ಹೋಗ್ಬಿಡುತ್ತೆ. ಓಕೆ, ಬಟ್ ಇದು ದೊಡ್ಡ ಪಾರ್ಟಿಕಲ್ಸ್ ಹೋಗಲ್ಲ, ರೈಟ್? ಸೊ ಅದನ್ನ ನಾವು ಯೂಸ್ ಮಾಡಿಕೊಂಡು ಈ ಸೈಂಟಿಫಿಕ್ ಮೆಷಿನ್ ಯೂಸ್ ಮಾಡಿಕೊಂಡು ಸೈಂಟಿಫಿಕೇಟ್ ಮಾಡ್ಬೋದು. ಓಕೆನಾ? ನಾನು ಆಗಲೇ ಪ್ರಾಪರ್ಟೀಸ್, ಕೊಲಾಯ್ಡಲ್ ಪ್ರಾಪರ್ಟೀಸ್ ಅಲ್ಲಿ ಹೇಳಿದೆ ಅಲ್ವಾ, ಲಾಸ್ಟ್ ಪಾಯಿಂಟ್. ಓಕೆ, ಸೊ ಅದು ಓಕೆನಾ, ಸೈಂಟ್ರಿಫಿಕೇಶನ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಬಟ್ ಸಮ್ರಲ್ಲಿ ವಿ ಶುಡ್ ನಾಟ್ ಯೂಸ್ ದಿಸ್. ಎಲ್ಲಾದ್ರಲ್ಲೂ ನಾವು ಈ ಫಿಲ್ಟ್ರೇಷನ್ ಅನ್ನೋದನ್ನ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಕೆಲವೊಂದರಲ್ಲಿ ಮಾತ್ರನೇ ಸೆಂಟ್ರಿಫ್ಯೂಗೇಷನ್ ಅನ್ನೋದನ್ನ, ಕೆಲವೊಂದನ್ನ ಮಾತ್ರನೇ ನಾವು ಫಿಲ್ಟ್ರೇಷನ್ ಮಾಡೋಕ್ಕಾಗುತ್ತೆ. ಸೊ ಇನ್ಸ್ಟೆಡ್ ಆ ಫಿಲ್ಟ್ರೇಷನ್ ಇದರಲ್ಲಿ ಬೇರೆ ಯಾವುದಾದ್ರೂ ಮೆಥಡ್ ಬೇಕು ಅಂದರೆ ನಮಗೆ ಅದೇ ಸೆಂಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಓಕೆನಾ? ಆ್ಯಂಡ್ ಏನು ಈ ಸೆಂಟ್ರಿಫಿಕೇಶನ್ದು ಏನು ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಪ್ರಿನ್ಸಿಪಲ್ ಆಫ್ ದಿಸ್ ಪ್ರಿನ್ಸಿಪಲ್ ಏನು ಅಂದ್ರೆ ಈಸ್ ದಟ್ ದ ಡೆನ್ಸರ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ, ಆರ್ ಫೋರ್ಸ್ ಟು ದ ಬಾಟಮ್. ಆ ಡೆನ್ಸರ್ ಪಾರ್ಟಿಕಲ್ಸ್ ಅನ್ನೋದು ಫೋರ್ಸ್ ಆಗಿ ಬಾಟಮ್ಗೆ ಹೋಗುತ್ತೆ. ಓಕೆ, ಬಾಟಮ್ಗೆ ಹೋಗುತ್ತೆ. ಅಂಡ್ ದ ಲೈಟರ್ ಪಾರ್ಟಿಕಲ್ಸ್ ಸ್ಟೇ ಅಟ್ ದ ಟಾಪ್. ಓಕೆ, ಇಲ್ಲಿ ಡೆನ್ಸರ್ ಪಾರ್ಟಿಕಲ್ಸ್ ಅನ್ನೋವು ಬಾಟಮ್ಗೆ ಹೋಗಿ ಸೆಟಲ್ ಆಗುತ್ತೆ. ಅದೇ ಲೈಟರ್ ಪಾರ್ಟಿಕಲ್ಸ್ ಅನ್ನೋದು ಮೇಲೆ ತೇಲಾಡ್ತಾ ಇರುತ್ತೆ, ಟಾಪ್ ಅಲ್ಲಿ ಅವು ಫ್ಲೋಟಿಂಗ್ ಆಗ್ತಾ ಇರುತ್ತೆ. ಓಕೆನಾ? ಅಂಡ್ ಯಾವಾಗ ಅಂದ್ರೆ ನಾವು ಸ್ಪನ್ ಮಾಡಿದಾಗ ತುಂಬಾ ಸ್ಪೀಡ್ ಆಗಿ ಸ್ಪನ್ ಮಾಡ್ತಾ ಇದ್ರೆ ನಮಗೆ ಈ ಡೆನ್ಸರ್ ಪಾರ್ಟಿಕಲ್ಸ್ ಅನ್ನೋದು ಎಲ್ಲ ನಮಗೆ ಬಾಟಮ್ ಅಲ್ಲಿ ಹೋಗಿ ಸೆಟಲ್ ಆಗುತ್ತೆ. ಅಂಡ್ ಈ ಲೈಟರ್ ಪಾರ್ಟಿಕಲ್ಸ್ ಅನ್ನೋದೆಲ್ಲಾನು ಟಾಪ್ ಅಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ನಾವು ಅಪ್ಲಿಕೇಶನ್ಸ್ ನೋಡೋಣ. ಓಕೆ, ಅಪ್ಲಿಕೇಶನ್ಸ್. ಸೊ ಎಲ್ಲೆಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತ. ಓಕೆನಾ? ಯೂಸ್ಡ್ ಇನ್ ಡಯಾಗ್ನೋಸ್ಟಿಕ್ ಲ್ಯಾಬ್ರೋಟರೀಸ್ ಅಲ್ಲಿ. ಓಕೆ, ಈ ಡಯಾಗ್ನೋಸ್ಟಿಕ್ ಲ್ಯಾಬ್ರೋಟರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಏನಕ್ಕೆ ಅಂತ ಹೇಳಿದ್ರೆ ಬ್ಲಡ್ ಮತ್ತೆ ಯೂರಿನ್ ಟೆಸ್ಟ್ಗಳಿಗೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಫಸ್ಟ್ ಒನ್ ಇಸ್ ಇನ್ ಡಯಾಗ್ನೋಸ್ಟಿಕ್ ಲ್ಯಾಬ್ರೋಟರೀಸ್. Laboratory for blood and urine test. Okay, for blood and urine test. And next ಇದನ್ನ ಡೈರೀಸ್ ಅಲ್ಲಿ ಸಹ ಯೂಸ್ ಮಾಡ್ತಾರೆ. ಓಕೆನಾ? ಡೈರೀಸ್ ಅಲ್ಲಿ ಮತ್ತೆ ಹೋಮ್ ಅಲ್ಲಿ ನಮ್ಮ ಮನೆಗಳಲ್ಲಿ ಸಹ ಯೂಸ್ ಮಾಡ್ತಾರೆ. ಫಾರ್ ಏನಕ್ಕೆ ಅಂದ್ರೆ ಸೆಪರೇಟ್ ಮಾಡಕ್ಕೆ ಬಟರ್ ಫ್ರಮ್ ಕ್ರೀಮ್ ಇಂದ. ಓಕೆ, ಟು ಸೆಪರೇಟ್ butter from milk.
ಬಟರ್ನ ಮಿಲ್ಕಿಂದ, ಓಕೆ, ಮಿಲ್ಕಿಂದ ಬಟರ್ನ ಸಪ್ರೇಟ್ ಮಾಡೋಕ್ಕೆ ನಾವು ಈ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ವಾಷಿಂಗ್ ಮಷೀನ್ಸಲ್ಲಿ ಸಹ ಯೂಸ್ ಮಾಡ್ತೀವಿ. ವಾಷಿಂಗ್ ಮೆಷಿನ್ಸಲ್ಲಿ ಸಹ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಟು ಸ್ಕ್ವೀಸ್ ದ ಕ್ಲಾತ್ಸ್, ಓಕೆನಾ, ಇನ್ ವಾಟರಲ್ಲಿ ಸ್ಕ್ವೀಸ್ ಮಾಡೋದಕ್ಕೋಸ್ಕರ, ಜಾಲಿಸೋದಕ್ಕೋಸ್ಕರ ನಾವು ಈ ಏನು ಈ ಸ್ಯಾಕ್ಟಿಫಿಕೇಶನ್ ಅನ್ನೋದನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ನಾವು ಹೌ ಕ್ಯಾನ್ ವಿ ಸಪ್ರೇಟ್ ಮಿಕ್ಸ್ಚರ್ಸಲ್ಲಿ ಇರೋ ಟು ಇಮ್ಮೆಸಿಬಲ್ ಲಿಕ್ವಿಡ್ಸ್ನ ಯಾವ ರೀತಿ ಸಪ್ರೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆನಾ, ಹೌ ಕ್ಯಾನ್ ವಿ ಸೆಪರೇಟ್ mixture of two immiscible liquids. ಓಕೆ, ಯಾವ ರೀತಿ ನಾವು ಟೂ ಇಮ್ಮಿಸಿಬಲ್ ಲಿಕ್ವಿಡ್ಸ್ನ ಈ ಮಿಕ್ಸ್ಚರಲ್ಲಿರೋ ಟೂ ಇಮ್ಮಿಸಿಬಲ್ ಲಿಕ್ವಿಡ್ಸ್ನ ಯಾವ ರೀತಿ ಸೆಪರೇಟ್ ಮಾಡೋದು ಅಂತ ನೋಡೋಣ. ಓಕೆ, so for this one also there is an activity. Okay, so ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ಆಕ್ಟಿವಿಟಿಯಲ್ಲಿ ಕೆರೋಸಿನ್ ಆಯಿಲ್, ನಿಮಗೆ ಗೊತ್ತು ಅಲ್ವಾ, ಸೀಮೆ ಎಣ್ಣೆ. ಸೊ ಆ ಕೆರೋಸಿನ್ ಆಯಿಲ್ನ ಮತ್ತು ವಾಟರ್ನ ಸೆಪ್ರೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಓಕೆನಾ, ಫಸ್ಟ್ ನಾವು ಆ ಕೆರೋಸಿನ ಮತ್ತು ಆಯಿಲ್ನ ಸೆಪ್ರೇಟ್ ಮಾಡೋಕ್ಕೆ ನೋಡೋಣ, ಟ್ರೈ ಮಾಡೋಣ. ಓಕೆನಾ, ಆ್ಯಂಡ್ ಇಲ್ಲಿ ಡಯಾಗ್ರಾಮ್ ಸಹ ಇದೆ ಇದಕ್ಕೆ. ಇದನ್ನು ಫನಲ್, ಓಕೆ, ಇದನ್ನು ಸೆಪ್ರೇಟಿಂಗ್ ಫನಲ್ ಅಂತ ಸಹ ಹೇಳ್ತೀವಿ ನಾವು. ಸೊ ಇಟ್ ಇಸ್ ಲೈಕ್ ಇಲ್ಲಿ 2 ಲೇಯರ್ಸ್ ಆಗಿ, ಓಕೆ, ಇಲ್ಲಿ 2 ಲೇಯರ್ಸ್ ಇರುತ್ತೆ. ಸೊ ಫಸ್ಟ್ ಲೇಯರ್ ಇಲ್ಲಿ ನಾವು ಫಸ್ಟ್ ವಾಟರ್ನ ತಗೋತೀವಿ. ಸೊ ವಾಟರ್ ಆ್ಯಂಡ್ ದಿಸ್ ಒನ್ ಹ್ಯಾಸ್ ಕೆರೋಸಿನ್ ಆಯಿಲ್ಗೆ. ಓಕೆ, ಮತ್ತೆ ಇಲ್ಲಿ ಸ್ಟಾಪ್ ಕಾಕ್ ಅಂತ ಹೇಳ್ತೀವಿ ಇದನ್ನ, ಕಾಕ್, ಆ್ಯಂಡ್ ಇದು ಸೆಪರೇಟಿಂಗ್ ಫನಲ್ ಅಂತ ಹೇಳ್ತೀವಿ, ಫನಲ್. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಸೆಪರೇಟ್ ಟು ಇಮ್ಮಿಸಿಬಲ್ ಲಿಕ್ವಿಡ್ಸ್ನ, ಓಕೆ, ಸೆಪರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ, ಆ್ಯಂಡ್ ಇಲ್ಲಿ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತೀವಿ ಅಂದರೆ ಫಸ್ಟ್ ನಾವು ವಾಟರ್ನ ತಗೋತೀವಿ. ಓಕೆನಾ, ಫಸ್ಟ್ ಸ್ಟಾಪ್ ಕಾಕ್ನ ನಾವು ಕ್ಲೋಸ್ ಮಾಡೋಣ. ಓಕೆ, ಕ್ಲೋಸ್ ಮಾಡಿದ್ಮೇಲೆ ಫಸ್ಟ್ ವಾಟರ್ನ ತಗೊಂಡು ಫಿಲ್ ಮಾಡ್ತೀವಿ. ನೆಕ್ಸ್ಟ್ ಕೆರೋಸಿನ್ನ ಸಹ ನಾವು ತಗೋತೀವಿ. ಓಕೆನಾ, ಸೊ ಈ ಎರಡನ್ನು ಈ ಸೆಪ್ರೇಟಿಂಗ್ ಫನಲಲ್ಲಿ ತಗೊಂಡು ನಾವು ಸೊ ಇವೆರಡನ್ನ ಅನ್ಡಿಸ್ಟರ್ಬ್ ಮಾಡಿ, ಓಕೆ, ಡಿಸ್ಟರ್ಬ್ ಮಾಡ್ದೇನೆ ನಾವು ಇವುಗಳನ್ನ ಸಮ್ ಟೈಮ್ ಬಿಟ್ಬಿಡೋಣ. ಓಕೆ, ಸೊ ಸ್ವಲ್ಪ ಸಮಯ ಆದಮೇಲೆ, ಓಕೆ, ಇವು ಎಲ್ಲಾನು ಈ ವಾಟರ್ ಅನ್ನೋದು ಬಾಟಮಲ್ಲಿ ಬಂದು ಸೆಟಲ್ ಆಗುತ್ತೆ. ಓಕೆ, ಈ ಕೆರೋಸಿನ್ ಅನ್ನೋದು ಟಾಪಲ್ಲಿ ಬಂದು ನಮಗೆ ಸೆಟಲ್ ಆಗುತ್ತೆ. ಓಕೆ, ಈ ರೀತಿ ಸೆಪ್ರೇಟ್ ಲೇಯರ್ಸ್ ಆಗಿ ಬರುತ್ತೆ ನಮಗೆ. ಓಕೆ, ಫಸ್ಟ್ ವಾಟರ್ ಬರುತ್ತೆ ಆ್ಯಂಡ್ ನಮಗೆ ಕೆರೋಸಿನ್ ಆಯಿಲ್ ಅನ್ನೋದು ಆ ವಾಟರ್ ಮೇಲೆ ಒಂದು ಲೇಯರ್ ಆಗಿ ಬರುತ್ತೆ. ಓಕೆನಾ,
ಸೊ ಈ ರೀತಿ ಬಂದಾದ್ಮೇಲೆ ನಾವು ಈ ಸ್ಟಾಪ್ ಕಾಕ್ ಅನ್ನೋದನ್ನ ನಿಧಾನವಾಗಿ ರಿಮೂವ್ ಮಾಡೋಣ. ಓಕೆ, ರಿಮೂವ್ ಮಾಡಿದಾಗ ನಮಗೆ ಈ ವಾಟರ್ ಎಷ್ಟಿದೆಯೋ ಅಷ್ಟು ನಾವು ಕೆಳಗಡೆಗೆ ಬಿಟ್ಬಿಡೋಣ. ಓಕೆ, ಆ್ಯಂಡ್ ಯಾವಾಗ ಈ ಕೆರೋಸಿನ್ ಆಯಿಲ್ ಅನ್ನೋದು ಈ ಸ್ಟಾಪ್ ಕಾಕ್ ಹತ್ರ ಬರುತ್ತೋ, ಓಕೆ, ಬಂದಾಗ ನಾವು ಈ ಸ್ಟಾಪ್ ಕಾಕ್ ಅನ್ನೋದನ್ನ ಕ್ಲೋಸ್ ಮಾಡಿಬಿಡೋಣ. ಓಕೆನಾ, ಆಗ ನಾವು ಇಲ್ಲಿ ವಾಟರ್ ಅನ್ನೋದನ್ನ ಕೆರೋಸಿನ್ ಅನ್ನೋದನ್ನ ಸೆಪ್ರೇಟ್ ಮಾಡ್ದಂಗೆ ಆಗುತ್ತೆ, ರೈಟ್. ಸೊ ಫಸ್ಟ್ ನಾವು ಇದಕ್ಕೆ ವಾಟರ್ನ ಮತ್ತು ಕೆರೋಸಿನ್ನ ತಗೊಂಡು ವಾಟರ್ನ ನಾವು ಕೆರೋಸಿನ್ನ ನಾವು ಏನು ಡಿಸ್ಟರ್ಬ್ ಮಾಡದೆ ಸ್ವಲ್ಪ ಫಸ್ಟ್ ಫಿಲ್ ಮಾಡಬೇಕಾದ್ರೆ ಎರಡೂ ಮಿಕ್ಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಹೊತ್ತು ನಾವೇನು ಡಿಸ್ಟರ್ಬ್ ಮಾಡದೆ ಒಂದು ಹತ್ರ ಪ್ಲೇಸ್ ಮಾಡಿ ಬಿಟ್ಬಿಟ್ಮೇಲೆ ಆ ಎರಡು ಸಹ ಈ ವಾಟರ್ ಮೇಲೆ ಯಾವಾಗಲೂ ಆಯಿಲ್ಸ್ ನಮಗೆ ಸ್ಟೋರ್ ಆಗುತ್ತೆ. ಓಕೆನಾ, ವಾಟರ್ ಕೆಳಗಡೆ ಯಾವತ್ತೂ ಸ್ಟೋರ್ ಆಗಲ್ಲ. ವಾಟರ್ ಮೇಲೆ ಈ ಆಯಿಲ್ ಅನ್ನೋದು ಲೇಯರ್ ಅನ್ನೋದು ಫ್ಲೋಟ್ ಆಗ್ತಾ ಇರುತ್ತೆ. ನೀವು ಒಂದು ಬೀಕರ್ ತಗೊಂಡು ಅದರಲ್ಲಿ ಹಾಕಿ ನೋಡಿ. ಓಕೆ, ಫಸ್ಟು ವಾಟರ್ನ ಹಾಕಿ ನೋಡಿ ಆ್ಯಂಡ್ ಆಯಿಲ್ನ ಹಾಕಿ. ಓಕೆನಾ, ಆಯಿಲ್ ಅನ್ನೋದು ವಾಟರಲ್ಲಿ ಡಿಸಾಲ್ವ್ ಆಗಲ್ಲ ಅಲ್ವಾ. ಸೊ ಆಯಿಲ್ ಅನ್ನೋದು ವಾಟರಲ್ಲಿ ಡಿಸಾಲ್ವ್ ಆಗಲ್ಲ, ಅದು ಟಾಪ್ ಆಫ್ ದ ಲೇಯರ್ ಆಫ್ ಎ ವಾಟರ್. ಓಕೆ, ಆ ವಾಟರಲ್ಲಿರೋ ಮೇಲೆ ಲೇಯರ್ ಟಾಪಲ್ಲಿ ಅದು ಯಾವಾಗಲೂ ಸೆಟಲ್ ಆಗುತ್ತೆ, ಅಲ್ಲಿ ಒಂದು ಲೇಯರ್ನ ಅದು ಫಾರ್ಮ್ ಮಾಡುತ್ತೆ, ರೈಟ್. ಸೊ ಅದೇ ಲೇಯರ್ ನಾನು ನಿಮಗೆ ಇದಕ್ಕಿಂತ ಮುಂಚೆನೂ ಒಂದು ಹೇಳಿದ್ದೀನಿ, ರೈಟ್. ಮೇಲೆ ಒಂದು ಲೇಯರ್ ಆಗುತ್ತೆ, ಯಾವುದು ಅಂತ ಹೇಳಿದ್ರೆ ಯಾವುದು ನಿಮಗೆ ಒಂದು ಆಕ್ಟಿವಿಟಿಯಲ್ಲಿ ಹೇಳಿದೆ ಅಲ್ವಾ, ಫಸ್ಟ್ ಯಾವ ರೀತಿ ಈ ಐರನ್ ರಸ್ಟ್ ಹಿಡಿಯುತ್ತೆ ಅನ್ನೋದ್ರಲ್ಲಿ ನಾನು ಹೇಳ್ದೆ ಅಲ್ವಾ ನಿಮಗೆ. ಈ ಮೇಲೆ ಈ ಆಯಿಲ್ ಅನ್ನೋ ಲೇಯರು ಆ ಗಾಳಿ ಏನಿರುತ್ತೆ, ಹೇರ್ ಇರುತ್ತೋ ಅದನ್ನ ಒಳಗಡೆಗೆ ಪಾಸ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ನಾನು ಹೇಳಿದೆ ಅಲ್ವಾ. ಈ ರಸ್ಟಿಂಗಲ್ಲಿ ನೇಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಹೇಗೆ ರೆಸ್ಟ್ ಆಗುತ್ತೆ, ಯಾವ ಮೀಡಿಯಮಲ್ಲಿ, ಹೇರ್ ಮೀಡಿಯಮ್ ಅಲ್ಲ ವಾಟರ್ ಮೀಡಿಯಮ್ ಅಲ್ಲ, ಎರಡೂ ಇದ್ರೆ ರೆಸ್ಟ್ ಆಗುತ್ತೆ. ಬರೀ ಹೇರ್ಗೆ ಇದ್ರೂ ಏನು ಅದು ರೆಸ್ಟ್ ಆಗಲ್ಲ, ಬರೀ ವಾಟರ್ಗೆ ಇದ್ರೂ ರೆಸ್ಟ್ ಆಗಲ್ಲ, ರೈಟ್. ಸೊ ಆ ರೀತಿ ನಿಮಗೆ ನಾನು ಹೇಳಿದೆ. ಸೊ ಅದೇ ರೀತಿ ಇಲ್ಲಿ ಸಹ ಕೆರೋಸಿನ್ ಅನ್ನೋದು ವಾಟರ್ ಮೇಲೆ ಲೇಯರಲ್ಲಿ ಬಂದು ಅದು ಸೆಟಲ್ ಆಗುತ್ತೆ. ಓಕೆನಾ, ಸೊ ಸೆಟಲ್ ಆದಮೇಲೆ ನಾವು ಈ ಸ್ಟಾಪ್ ಕಾಕ್ನ ಯೂಸ್ ಮಾಡಿಕೊಂಡು ನಾವು ಈ ವಾಟರ್ ಎಷ್ಟಿದೆಯೋ ಅಷ್ಟು ಸಹ ಕೆಳಗಡೆಗೆ ನಾವು ಬಿಟ್ಬಿಡೋಣ. ಓಕೆ, ಬಿಟ್ಮೇಲೆ ಈ ಕೆರೋಸಿನ್ ಆಯಿಲ್ ಅನ್ನೋದು ಯಾವಾಗ ಈ ಸ್ಟಾಪ್ ಕಾಕ್ ಹತ್ರ ಬಂದು ರೀಚ್ ಆಗ್ತಾ ಇದೆ ಅಂದಾಗ ಸ್ಟಾರ್ಟ್ ಆಗುತ್ತೆ ಅದು ಫ್ಲೋ ಆಗೋಕ್ಕೆ, ಅಂದಾಗ ನಾವು ಈ ಲಿಡ್ ಅನ್ನೋದನ್ನ ಕ್ಲೋಸ್ ಮಾಡಿಬಿಡೋಣ, ಈ ಸ್ಟಾಪ್ ಕಾಕ್ ಅನ್ನೋದನ್ನ. ಓಕೆ, ಕ್ಲೋಸ್ ಮಾಡಿದ್ಮೇಲೆ ನಮಗೆ ಬರೀ ಆಯಿಲ್ ಮಾತ್ರ ಇರುತ್ತೆ, ರೈಟ್, ಕೆರೋಸಿನ್ ಆಯಿಲ್ ಮಾತ್ರ ಇರುತ್ತೆ. ಸೊ ಆ ರೀತಿ ನಮಗೆ ಈ ವಾಟರು ಮತ್ತು ಕೆರೋಸಿನ್ ಆಯಿಲ್ ಅನ್ನೋದನ್ನ ಸೆಪ್ರೇಟ್ ಮಾಡ್ಬೋದು ಯೂಸಿಂಗ್ ದಿಸ್ ಸೆಪ್ರೇಟಿಂಗ್ ಫನಲ್. ಸೊ 2 ಇಮ್ಮಿಸಿಬಲ್ ಲಿಕ್ವಿಡ್ಸ್ನ ನಾವು ಈ ರೀತಿ ನಾವು ವಾಟರ್ ಮತ್ತು ಕೆರೋಸಿನ್ ಆಯಿಲ್ ಅನ್ನೋದು 2 ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ಆಗ ನಾವು ಈ ಸೆಪ್ರೇಟಿಂಗ್ ಫನಲ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ನಾವು ಸೆಪರೇಟ್ ಮಾಡ್ಬೋದು. ಓಕೆನಾ, ಸೊ ಏನು ನೆಕ್ಸ್ಟ್ ಇದರೊಳ ಅಪ್ಲಿಕೇಶನ್ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್. So what are the applications of this mixture of two, separating the mixture of two immiscible liquids? Okay, so first one ನಾವು ಏನಕ್ಕೆ ಇಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಟು ಸೆಪರೇಟ್ ಮಿಕ್ಸ್ಚರ್ಸ್ ಆಫ್ ಆಯಿಲ್ ಮತ್ತು ವಾಟರ್. ಸೊ ಎಕ್ಸಾಂಪಲ್ ದಿಸ್ ಒನ್ ಒಂದು ಕೆರೋಸಿನ್ ಆಯಿಲ್ ಮತ್ತು ವಾಟರ್ನ ಸೆಪರೇಟ್ ಮಾಡೋಕ್ಕೆ ತಾನೇ ಯೂಸ್ ಮಾಡ್ತೀವಿ. ಸೊ ಟು ಸೆಪರೇಟ್ ಮಿಕ್ಸ್ಚರ್ಸ್ of oil and water. And next one is in the extraction of iron from its ore. Okay, ಐರನ್ನ ಅವುಗಳ ಓರಿಂದ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಸಹ ಈ ಪ್ರೋಸೆಸ್ನ ಯೂಸ್ ಮಾಡ್ತೇವೆ. ಓಕೆ, ಟು ಎಕ್ಸ್ಟ್ರಾಕ್ಟ್ ಐರನ್, ಎಕ್ಸ್ಟ್ರಾಕ್ಷನ್ ಆಫ್ ಐರನ್ from its ore, from its ore. ಅವುಗಳ ಓರಿಂದ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೂ ಸಹ ನಾವಿಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಆ್ಯಂಡ್ ಯಾವ ರೀತಿ ಇಲ್ಲಿ ನಾವು ಈ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಯಾವ ರೀತಿ ಮಾಡ್ತೀವಿ ಯೂಸಿಂಗ್ ದಿಸ್ ಅಂತ ಹೇಳಿದ್ರೆ, ನಾವು ಈ ಲೈಟರ್ ಪಾರ್ಟಿಕಲ್ ಇರುತ್ತೆ ಅಲ್ವಾ, ಲೈಟರ್ ಸ್ಲ್ಯಾಗ್ ಅಂತ ಹೇಳ್ತೀವಿ ನಾವು. ಓಕೆ, ಸ್ಲ್ಯಾಗ್, ಈ ಲೈಟರ್ ಸ್ಲ್ಯಾಗ್ ಅನ್ನೋದು ರಿಮೂವ್ ಆಗುತ್ತೆ. ಓಕೆ, ಈಸ್ ರಿಮೂವ್ ಆಗುತ್ತೆ ಫ್ರಮ್ ದ ಟಾಪಲ್ಲಿರೋ ಈ ಟಾಪಿಂದ ನಮಗೆ ಈ ಸ್ಲ್ಯಾಗ್ ಅನ್ನೋದು ರಿಮೂವ್ ಆಗುತ್ತೆ ಬೈ ದಿಸ್ ಮೆಥಡ್. ಓಕೆ, ಟು
leave the molten iron at the bottom in the furnace. ಓಕೆ, ನಾವು ಫರ್ನೆಸ್ನ ಯೂಸ್ ಮಾಡಿಕೊಂಡು ಓಕೆ ಎಲೆಕ್ಟ್ರಿಕ್ ಫರ್ನೆಸ್ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದನ್ನ ಯೂಸ್ ಮಾಡಿಕೊಂಡು ಈ ಸ್ಲ್ಯಾಗ್ ಅನ್ನೋದು ಏನು ಈ ಟಾಪಿಂದ ನಮಗೆ ರಿಮೂವ್ ಆಗಿಬಿಡುತ್ತೆ. ಅದೇ ಈ ನೆಕ್ಸ್ಟ್ ಏನು ನಾವು ಮೋಲ್ಟನ್ ಐರನ್ ಏನಿರುತ್ತೋ ಅದು ಅನ್ನೋದು ನಮಗೆ ಬಾಟಮಲ್ಲಿ ಸೆಟಲ್ ಆಗುತ್ತೆ. ಓಕೆ, ಸೊ ಇದನ್ನ ಈ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಫ್ರಮ್ ಇಟ್ಸ್ ಓರ್ ಅನ್ನೋದನ್ನ ನಾವು ಈ ಮೆಥಡ್ಸ್ ಇಂದ ಸಹ ಯೂಸ್ ಮಾಡ್ತೀವಿ. ಓಕೆ, ಎಲೆಕ್ಟ್ರಿಕ್ ಫರ್ನೆಸ್ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಫರ್ನೆಸ್. ಓಕೆ, ಅಂಡ್ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಯಿತು. ನೆಕ್ಸ್ಟ್ ಪ್ರಿನ್ಸಿಪಲ್. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಮೆಥಡ್ ಅಂತ ಏನು ಪ್ರಿನ್ಸಿಪಲ್ ಹೇಳುತ್ತೆ ಅಂದರೆ, ಪ್ರಿನ್ಸಿಪಲ್ ಇಸ್ ದಟ್ ಈ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಇದೆ ಅಲ್ವಾ, ಅವು ಸೆಪರೇಟ್ ಔಟ್ ಇನ್ ಲೇಯರ್ಸ್. ಓಕೆ, ಸೆಪರೇಟ್ ಆಗುತ್ತೆ ಲೇಯರ್ಸ್ ಆಗಿ, ಡಿಪೆಂಡಿಂಗ್ ಅಪಾನ್ ದೇರ್ ಡೆನ್ಸಿಟೀಸ್ ಮೇಲೆ ಡಿಪೆಂಡ್ ಆಗಿ ಅವು 2 ಸೆಪರೇಟ್ ಲೇಯರ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಡಿಪೆಂಡಿಂಗ್ ಅಪಾನ್ ಡೆನ್ಸಿಟೀಸ್ ಬೇಸಿಸ್ ಮೇಲೆ ಈ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅನ್ನೋದು ಸೆಪರೇಟ್ ಆಗುತ್ತೆ 2 ಲೇಯರ್ಸ್ ಆಗಿ. ಓಕೆ, ದಿಸ್ ಇಸ್ ದ ಪ್ರಿನ್ಸಿಪಲ್. ಅಂಡ್ ನೆಕ್ಸ್ಟ್ ನಾವು ಯಾವ ರೀತಿ ಸಾಲ್ಟ್ ಅಂಡ್ ಕಾಂಪೋರ್ನ ಸಾಲ್ಟ್ನ ಮತ್ತೆ ಕಾಂಪೋರ್ನ ಸೆಪರೇಟ್ ಮಾಡ್ಬೋದು ಮಿಕ್ಸ್ಚರ್ಸ್ ಇಂದ ಅಂತ ನೋಡೋಣ. ಓಕೆನಾ, how can we separate mixtures of salt and ಸಾಲ್ಟ್ನ ಮತ್ತು ಕಾಂಪೌಂಡ್ನ ಮಿಕ್ಸ್ಚರ್ಸ್ನ ಯಾವ ರೀತಿ ಸೆಪರೇಟ್ ಮಾಡ್ಬೋದು ಅಂತ ನಾವು ನೋಡೋಣ. ಓಕೆನಾ, ಸೊ ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ ಫಸ್ಟಲ್ಲಿ ಓಕೆ ಚಾಪ್ಟರ್ 1 ನಾವು ಆಲ್ರೆಡಿ ಲರ್ನ್ ಮಾಡಿದ್ದೀವಿ ಅಬೌಟ್ ದಿಸ್ ಕಾಂಪೋ ಚೇಂಜಸ್ ಬಗ್ಗೆ. ಓಕೆನಾ, ಕಾಂಪೋ ಚೇಂಜಸ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಇಂದ ಗ್ಯಾಸಿಯಸ್ ಹೀಟ್ಗೆ ಇದು ಡೈರೆಕ್ಟ್ ಆಗಿ ಚೇಂಜ್ ಆಗುತ್ತೆ ಆನ್ ಹೀಟಿಂಗ್ ಅಂತ ಗೊತ್ತು ನಮಗೆ. ಓಕೆ, ಫ್ರಮ್ ಚಾಪ್ಟರ್ 1 ಈ ಕಾಂಪೋರ್ ಅನ್ನೋದು ನಾವು ಡೈರೆಕ್ಟ್ ಆಗಿ ಹೀಟ್ ಮಾಡಿದ್ರೆ ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟ್ಗೆ ಇದು ಚೇಂಜ್ ಆಗುತ್ತೆ ಅಂತ ನಮ್ಗೆ ಗೊತ್ತು ಆಲ್ರೆಡಿ ಅಲ್ವಾ. ಸೊ ಇದಕ್ಕೆ ಟು ಸೆಪರೇಟ್ ಸಚ್ ಮಿಕ್ಸ್ಚರ್ಸ್ ಓಕೆ ಈ ರೀತಿ ಮಿಕ್ಸ್ಚರ್ಸ್ನ ನಾವು ಸೆಪರೇಟ್ ಮಾಡೋಕ್ಕೆ ದಟ್ ಕಂಟೈನ್ ಎ ಸಬ್ಲಿಮೇಬಲ್ ವೋಲಾಟೈಲ್ ಓಕೆ ವೋಲಾಟೈಲ್ ಕಾಂಪೌಂಡ್ಸ್ ದಟ್ ಕಂಟೈನ್ ಸಬ್ಲಿಮೇಬಲ್ volatile component from the non-sublimable impurities. Okay, non-sublimable impurities in the contain agiro mixtures. Okay, that is containing mixture that contain sublimable volatile compound. ಆ ರೀತಿ ಇರೋ ಮಿಕ್ಸ್ಚರ್ಸ್ ನ ಸೆಪರೇಟ್ ಮಾಡೋದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ ಅಂದ್ರೆ ಸಬ್ಲಿಮೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ನಾವು ಸಬ್ಲಿಮೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಏನು ಮಿಕ್ಸ್ಚರ್ಸ್ ಕಂಟೈನಿಂಗ್ ಸಬ್ಲಿಮೇಬಲ್ volatile compound ಓಕೆ ಫ್ರಮ್ ಎ ನಾನ್ ಸಬ್ಲಿಮೇಬಲ್ ಇಂಪ್ಯೂರಿಟೀಸ್ ಇಂದ. ಓಕೆನಾ, ಸೊ ಅದನ್ನೇ ನಾವು ಸಬ್ಲಿಮೇಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಫ್ರಮ್ ನಾನ್ ಸಬ್ಲಿಮೇಬಲ್ ಪ್ಯೂರಿಟಿ. ಸೊ ಅದನ್ನೇ ನಾವು ಆ
ಸೆಪ್ರೇಟಿಂಗ್ ಪ್ರೋಸೆಸ್ನೇ ನಾವು ಆ ಸೆಪ್ರೇಟಿಂಗ್ ಪ್ರೋಸೆಸ್ನೇ ನಾವು ಸಬ್ಲಿಮೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈ ಪ್ರೋಸೆಸ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಮಿಕ್ಸ್ಚರ್ಸ್ನ ನಾವು ಸೆಪ್ರೇಟ್ ಮಾಡ್ಬೋದು ಅಂತ ನೋಡೋಣ. ಎಕ್ಸಾಂಪಲ್ಸ್, ಅಮೋನಿಯಂ ಕ್ಲೋರೈಡ್ನ ನಾವು ಈ ಸಬ್ಲಿಮೇಷನ್ ಪ್ರೋಸೆಸ್ ಇಂದ ಸೆಪರೇಟ್ ಮಾಡ್ಬೋದು. ಓಕೆ, ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್ ಅಂಡ್ ನ್ಯಾಪ್ಥಲೀನ್ ಸಹ, ನ್ಯಾಪ್ಥಲೀನ್, ಆಂಥ್ರಸಿನ್, ಈ ಮೂರು ಮಿಕ್ಸ್ಚರ್ಸ್ನ ನಾವು ಏನು ಈ ಸಬ್ಲಿಮೇಷನ್ ಪ್ರೋಸೆಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸೆಪರೇಟ್ ಮಾಡ್ಬೋದು. ಓಕೆನಾ. ಸೊ ಇದಕ್ಕೂ ಸಹ ಒಂದು ಡಯಾಗ್ರಾಮ್ ಇದೆ. ಓಕೆ, ಹೌ ದಿಸ್ ಕಾಂಪೌಂಡ್ನ ಮತ್ತೆ ಸಾಲ್ಟ್ನ ಯಾವ ರೀತಿ ಸೆಪರೇಟ್ ಮಾಡ್ಬೋದು ಓಕೆ ಬೈ ದಿಸ್ ಸಬ್ಲಿಮೇಷನ್ ಪ್ರೋಸೆಸ್ ಅಂತ ನೋಡೋಣ. ಸೊ ದಿಸ್ ಇಸ್ ದ ಇನ್ವರ್ಟೆಡ್ ಫನಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಇನ್ವರ್ಟೆಡ್ ಫನಲ್. ಸೊ ಇಲ್ಲಿ ಕೆಳಗಡೆ ಚೀನಾ ಡಿಶ್ ನ ನಾವು ಪ್ಲೇಸ್ ಮಾಡ್ತಿದೀವಿ. ಓಕೆ, ಚೀನಾ ಡಿಶ್. ಸೊ ಕೆಳಗಡೆ ಹೀಟ್ ಅನ್ನೋದು ಸಹ ನಾವು ಅಪ್ಲೈ ಮಾಡ್ತಿದೀವಿ ಇಲ್ಲಿ. ನಾನು ಆಗ್ಲೇ ಹೇಳ್ತಾ ಇಲ್ವಾ ಯಾವ ರೀತಿ ಈ ಕಾಂಪೋರ್ ಅನ್ನೋದು ಸಾಲಿಡ್ ಸ್ಟೇಟ್ಸ್ ಇಂದ ಲಿಕ್ವಿಡ್ ಸ್ಟೇಟ್ಗೆ ಡೈರೆಕ್ಟ್ ಆಗಿ ಇದು ಚೇಂಜ್ ಆಗುತ್ತೆ. ಓಕೆ, ಡೈರೆಕ್ಟ್ ಆಗಿ ಚೇಂಜ್ ಆಗುತ್ತೆ ಆನ್ ಹೀಟಿಂಗ್. ಓಕೆ, ಓಕೆ, ಬೈ ಯೂಸಿಂಗ್ ದಿಸ್ ಹೀಟ್ ಬರ್ನರ್ನ ಸಹ ಯೂಸ್ ಮಾಡಿಕೊಂಡು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಫೈರ್, ಓಕೆ ಫೈರ್ ನಮಗೆ ಬೇಕಿಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಫನಲ್ನ ನಾವು ಇಲ್ಲಿ ಹೀಟ್ ಮಾಡ್ತಿದ್ವಿ. ಓಕೆ, ಆ್ಯಂಡ್ ನಮಗೆ ಈ ಲಾಸ್ಟಲ್ಲಿ ಓಕೆ ಎಂಡ್ ಈ ಮೌತ್ ಹತ್ರ ನಾವು ಈ ಫನಲ್ಗೆ ಮೌತ್ ಹತ್ರ ಕಾಟನ್ ಪ್ಲಗ್ ಅನ್ನೋದನ್ನು ಇಡ್ತಿದ್ದೀವಿ. ಓಕೆ, ದಿಸ್ ಇಸ್ ದ ಕಾಟನ್ ಪ್ಲಗ್. ಓಕೆ, ಕಾಟನ್ ಪ್ಲಗ್ ಅನ್ನೋದನ್ನ ಇಡ್ತಿದೀವಿ. ಓಕೆ, ಸೊ ಇಲ್ಲಿ ನಾವು ಹೀಟ್ ಮಾಡಿದಾಗ ಈ ವೇಪರ್ಸ್ ಅನ್ನೋದು ಸಹ ನಮಗೆ ಹೋಗುತ್ತೆ ಅಲ್ವಾ. ಈ ವೇಪರ್ಸ್ ಅನ್ನೋದು ಹೋಗುತ್ತೆ. ಇದರಲ್ಲಿ ಕಾಂಪೋರ್ ಅನ್ನೋದು ಅಥವಾ ಸಾಲ್ಟ್, ಕಾಂಪೋರ್ ಅಂಡ್ ಸಾಲ್ಟ್ ನ ನಾವು ಇಲ್ಲಿ ಪ್ಲೇಸ್ ಮಾಡ್ತಿದೀವಿ. ಓಕೆ, ದಿಸ್ ಇಸ್ ಕಾಂಪೋರ್ ಅಂಡ್ ಸಾಲ್ಟ್. ಸೊ ನಾವು ಯಾವಾಗ ಇಲ್ಲಿ ಹೀಟ್ ಮಾಡ್ತೀವೋ ಆಗ ನಮಗೆ ಇಲ್ಲಿ ಇದು ಸಾಲಿಡಿಫೈಡ್ ಕಾಂಪೌಂಡ್. ಓಕೆ, and ಇಲ್ಲಿ vapors of compound. Okay, and this is the China dish. This is inverted funnel. ಸೊ ಈ ರೀತಿ ನಾವು ಸಾಲ್ಟ್ನ ಮತ್ತು ಕಾಂಪೌಂಡ್ನ ಈ ರೀತಿ ಈ ಇನ್ವರ್ಟೆಡ್ ಫನಲ್ನ ಯೂಸ್ ಮಾಡಿಕೊಂಡು ನಾವು ಸೆಪ್ರೇಟ್ ಮಾಡ್ಬೋದು. ಯಾವಾಗ ನಾವು ಹೀಟ್ ಅಪ್ಲೈ ಮಾಡ್ತೀವೋ ಆಗ ಈ ಕಾಂಪೌಂಡ್ ಅನ್ನೋದು ವೇಪರ್ಸ್ ಆಗಿ ಹೋಗುತ್ತೆ. ಓಕೆ, ಆ್ಯಂಡ್ ದೆನ್ ಇಟ್ ವಿಲ್ ಗೆಟ್ ಸಾಲಿಡಿಫೈ ಆಗುತ್ತೆ. ಓಕೆ, ಆ್ಯಂಡ್ ನಮಗೆ ಇಲ್ಲಿ ಏನು ಪ್ರಾಡಕ್ಟ್ ಆಗಿ ಸಿಗುತ್ತೆ ಸಾಲಿಡಿಫೈ ಆದಮೇಲೆ, ಇದು ನಾನು ಆಲ್ರೆಡಿ ಫಸ್ಟೇ ಹೇಳ್ತಾ ಇಲ್ವಾ ನಿಮಗೆ, ಸಾಲಿಡ್ಸ್ ಅನ್ನೋದು ಲಿಕ್ವಿಡ್ಸ್ ಆಗುತ್ತೆ ಇಲ್ಲಿ ಅಲ್ವಾ, ಡೈರೆಕ್ಟ್ ಆಗಿ ಆನ್ ಹೀಟಿಂಗ್ ಕಾಂಪೌಂಡ್ನ. ಸೊ ಈ ರೀತಿ ನಾವು ಯೂಸ್ ಮಾಡಿಕೊಂಡು ನಾವು ಇದನ್ನ ಈ ಇನ್ವರ್ಟೆಡ್ ಫನಲ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ಟ್ನ ಮತ್ತೆ ಕಾಂಪೌಂಡ್ನ ಸೆಪ್ರೇಟ್ ಮಾಡ್ಬೋದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್, ಡೈ ಅನ್ನೋದು ಇನ್ ಬ್ಲ್ಯಾಕ್ ಇಂಕ್. ಓಕೆ, ಡೈ ಅನ್ನೋದು ಒಂದು ಬ್ಲ್ಯಾಕ್ ಇಂಕ್ ತಗೊಂಡ್ರೆ ನಾವು ಅದು ಸಿಂಗಲ್ ಪ್ಯೂರ್ ಕಲರ್, ಅದು ಸಿಂಗಲ್ ಕಲರ ಅಂತ ನಾವು ನೋಡೋಣ. ಓಕೆ,
is the dye in a blacking. Dye and a blacking ಸಿಂಗಲ್ ಕಲರ್. ಇದು ಸಿಂಗಲ್ ಕಲರ್ ಅಂತ ನೋಡೋಣ. ಓಕೆ, ಸೊ ಇದಕ್ಕೂ ಸಹ ಒಂದು ಆಕ್ಟಿವಿಟಿ ಇದೆ. ಓಕೆನಾ? ಸೊ ಆಕ್ಟಿವಿಟಿ ಏನು ಅಂದರೆ, ಒಂದು ಲೈನ್ನ ಡ್ರಾ ಮಾಡೋಣ. 2 ಫಿಲ್ಟರ್ ಪೇಪರ್ಸ್ನ ತಗೋಣ. ಸ್ಟ್ರಿಪ್ಸ್ ಆಫ್ ಫಿಲ್ಟರ್ ಪೇಪರ್, 2 ಫಿಲ್ಟರ್ ಪೇಪರ್ಸ್ನ ತಗೊಳ್ಳೋಣ. ಓಕೆ, ಫಿಲ್ಟರ್ ಪೇಪರ್ಸ್ನ ತಗೊಂಡು ನಾವು ಈ ಫಿಲ್ಟರ್ ಪೇಪರಲ್ಲಿ ಒಂದು ಲೈನ್ನ ಮಾರ್ಕ್ ಮಾಡೋಣ ಈ ರೀತಿ. ಓಕೆ, 3 ಸೆಂಟಿಮೀಟರ್ ಅಷ್ಟು, ನಮಗೆ ಇಲ್ಲಿ 3 ಸೆಂಟಿಮೀಟರ್ಸ್ ಅಷ್ಟು, ಬಾಟಮ್ ಇಂದ ಮೇಲಕ್ಕೆ 3 ಸೆಂಟಿಮೀಟರ್ಸ್ ಅಷ್ಟು ಗ್ಯಾಪ್ ಕೊಟ್ಟು ನಾವು ಒಂದು ಲೈನ್ನ ಪೆನ್ಸಿಲಲ್ಲಿ ಡ್ರಾ ಮಾಡೋಣ. ಓಕೆನಾ? ಸೊ ಪೆನ್ಸಿಲಲ್ಲಿ ಡ್ರಾ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಡ್ರಾಪ್ ಅಷ್ಟು ಇಂಕ್ನ ಇಡೋಣ. ಓಕೆ, ಒಂದು ಡ್ರಾಪ್ ಅಷ್ಟನ್ನ ಪೂರ್ ಮಾಡೋಣ ಅದ್ರ ಮೇಲೆ. ಓಕೆ, ಪೂರ್ ಮಾಡಿದ್ಮೇಲೆ ಇದರ ಮೇಲೆ, ಓಕೆ, ಆ್ಯಂಡ್ ನಮಗೆ ಇಲ್ಲಿ ಈ ಫಿಲ್ಟರ್ ಪೇಪರ್ ಅನ್ನೋದನ್ನ ಕೆಳಗಡೆಗೆ ಲೋವರ್ ಆಗಿ ಮಾಡಿ ಒಂದು ಜಾರ್ಗೆ ಹಾಕೋಣ. ಓಕೆ, ಜಾರ್ಗೆ ಹಾಕೋಣ. ಓಕೆ, ಜಾರ್ಗೆ ಹಾಕೋಣ. ಸೊ ಆ ಜಾರಲ್ಲಿ ಕೆಳಗಡೆ ವಾಟರ್ ಅನ್ನೋದನ್ನ ಫಿಲ್ ಮಾಡೋಣ ಸ್ವಲ್ಪ. ಸೊ ಈ ಫಿಲ್ಟರ್ ಪೇಪರ್ ಯಾವ ಥರ ಇರಬೇಕು ಅಂದರೆ, ಈ ವಾಟರ್ಗಿಂತ ಒಂದು ಚೂರು ಮೇಲಕ್ಕೆ ಇಡೋಣ. ಓಕೆ, ವಾಟರ್ಗಿನ್ನ ಸ್ವಲ್ಪ ಜಾಸ್ತಿ ಮೇಲಕ್ಕೆ ಇಡೋಣ ಈ ಇಂಕ್ ಇರೋದನ್ನ. ಓಕೆನಾ? ಇಂಕ್ ಅನ್ನೋದು ಟಚ್ ಆಗ್ತಾ ಇರಬಾರ್ದು. ಓಕೆ, ಟಚ್ ಆಗದೆ ಇರೋ ರೀತಿ ಈ ಫಿಲ್ಟರ್ ಪೇಪರ್ ಅನ್ನೋದನ್ನ ಈ ವಾಟರ್ ಲೆವೆಲ್ಗಿಂತ ಸ್ವಲ್ಪ ಮೇಲಕ್ಕೆ ಇಡೋಣ, ತುಂಬಾ ಅಲ್ಲ, ಸ್ವಲ್ಪ. ಓಕೆ, ಸೊ ಸ್ವಲ್ಪ ಮೇಲಕ್ಕೆ ಇಟ್ಮೇಲೆ, ಓಕೆ, ಅದನ್ನ ಸ್ವಲ್ಪ ಟೈಮ್ ನಾವು ಅನ್ಡಿಸ್ಟರ್ಬ್ಡ್ ಆಗಿ ಬಿಟ್ಬಿಡೋಣ. ಓಕೆ, ಡಿಸ್ಟರ್ಬೆನ್ಸ್ ಮಾಡದೆ ಅದನ್ನ ಬಿಟ್ಬಿಡೋಣ. ಓಕೆನಾ? ಆ್ಯಂಡ್ ನಾವು ಏನು ಇಲ್ಲಿ ನಾವಿಲ್ಲಿ ಏನು ವಾಚ್ ಮಾಡ್ಬೋದು, ಕೇರ್ಫುಲ್ ಆಗಿ ನಾವಿಲ್ಲಿ ಏನನ್ನ ವಾಚ್ ಮಾಡಬೇಕು ಅಂದರೆ, ಈ ವಾಟರ್ ಅನ್ನೋದು ರೈಸ್ ಆಗುತ್ತಾ ಮೇಲಕ್ಕೆ ಅನ್ನೋದನ್ನ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಓಕೆನಾ? ಈ ಫಿಲ್ಟರ್ ಪೇಪರ್ ಮೇಲಕ್ಕೆ ನಾವು ಸ್ವಲ್ಪ ತನಕ ಗ್ಯಾಪ್ ಇಟ್ಟಿದ್ದೀವಿ. ಸೊ ಇಲ್ಲಿ ಟಚ್ ಆಗ್ತಿಲ್ಲ. ಇಲ್ಲಿ ಸೊ ಟಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಫಿಲ್ಟರ್ ಪೇಪರ್ಗೆ ಈ ವಾಟರ್ ಅನ್ನೋದು ಯಾವ ರೀತಿ ಹೋಗ್ತಾ ಇದೆ ಮೇಲಕ್ಕೆ, ಏನಾದರೂ ಈ ವಾಟರ್ ಅನ್ನೋದು ರೈಸ್ ಆಗ್ತಾ ಇದೆಯಾ ಅಂತ ಗೊತ್ತಾಗುತ್ತೆ ಅಲ್ವಾ ನಮಗೆ. ಈ ವಾಟರ್ ಅನ್ನೋದು ರೈಸ್ ಆದರೆ ಈ ಫಿಲ್ಟರ್ ಪೇಪರ್ನ ಟಚ್ ಮಾಡುತ್ತೆ, ರೈಟ್? ಸೊ ವಾಟರ್ ಏನಾದರೂ ರೈಸ್ ಆಗಲಿಲ್ಲ ಅಂದರೆ ಯಾವ ಲೆವೆಲಲ್ಲಿ ಇದೆಯೋ ಅದೇ ಲೆವೆಲಲ್ಲೇ ಇರುತ್ತೆ ಅಲ್ವಾ. ಸೊ ಈ ಲೆವೆಲ್ ಅನ್ನೋದು, ವಾಟರ್ ಲೆವೆಲ್ ಅನ್ನೋದು ಜಾಸ್ತಿ ಆಗ್ತಿದ್ಯಾ ಇಲ್ವಾ ಅಂತ ಇಲ್ಲಿ ನಾವು ನೋಡಬೇಕು. ಓಕೆನಾ? ಸೊ ನೋಡಿದ್ಮೇಲೆ ನಾವು ಇಲ್ಲಿ ಏನನ್ನ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ, ಡಿಫ್ರೆಂಟ್ ಕಲರ್ಸ್ ಒಂದೇ ಈ ಫಿಲ್ಟರ್ ಪೇಪರ್ ಸ್ಟ್ರಿಪ್ ಮೇಲೆ ಡಿಫ್ರೆಂಟ್ ಕಲರ್ಸ್ ಬರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಕಲರ್ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ ಈ ಫಿಲ್ಟರ್ ಪೇಪರ್ ಮೇಲೆ. ಓಕೆನಾ? ಸೊ ಈ ಫಿಲ್ಟರ್ ಪೇಪರ್ ಮೇಲೆ ಡಿಫ್ರೆಂಟ್ ಕಲರ್ಸ್ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿದ್ಮೇಲೆ ಈ ಇಂಕ್ ಅನ್ನೋದು, ಓಕೆ, ಈ ಇಂಕ್ ಅನ್ನೋದು ನಾವು ಯಾವುದು ಇಲ್ಲಿ ಯೂಸ್ ಮಾಡ್ತಿದೀವೋ ಆ ಇಂಕ್ ಅನ್ನೋದು ವಾಟರ್ನ ಕಂಟೈನ್ ಆಗಿದೆಯಾ ಇಲ್ವಾ ಅಂತ ನಾವು ನೋಡೋಣ. ಓಕೆ, ಕಂಟೈನ್ ಆಗಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಡೈ ಅನ್ನೋದು ಸಾಲಿಬಲ್ ಆಗುತ್ತೆ ಇನ್ ವಾಟರಲ್ಲಿ ಅಲ್ವಾ. ಸೊ ಇಂಕ್ ಅನ್ನೋದು, ಇಂಕ್ ಅಂದ್ರೇನೆ ಡೈ ಇನ್ ವಾಟರ್ ಅಲ್ವಾ. ಸೊ ವಾಟರ್ನ ಒಂದು ಡ್ರಾಪ್ ವಾಟರ್ನ ನೀರಲ್ಲಿ ಹಾಕಿದ್ರೆ ಫುಲ್ ಮಿಕ್ಸ್ ಮಾಡಿದ್ರೆ ಕಲರ್ ಆಗ್ಬಿಡುತ್ತೆ, ರೈಟ್? ಸೊ ಯಾವ ಕಲರ್ ಇದೆ ಆ ಕಲರ್ ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ಇದು ಸಾಲಿಬಲ್ ಆಗುತ್ತೆ, ರೈಟ್? ಸಾಲಿಬಲ್ ಇನ್ ವಾಟರ್. ಈ ಡೈ ಅನ್ನೋದು ವಾಟರ್ ಅಲ್ಲಿ ಸಾಲಿಬಲ್ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಈ ವಾಟರ್ ಅನ್ನೋದು ರೈಸ್ ಆದ್ರೆ ಈ ಫಿಲ್ಟರ್ ಪೇಪರ್ ಮೇಲೆ, ಓಕೆ, ಈ ಕೆಳಗಡೆ ಏನಿರುತ್ತೋ ವಾಟರ್, ಆ ವಾಟರ್ ಅಲ್ಲಿರೋ ಪಾರ್ಟಿಕಲ್ಸ್ನ ಅದು ಈ ಡೈ ಪಾರ್ಟಿಕಲ್ಸ್ ಏನಿರುತ್ತೋ ಆ ಡೈ ಪಾರ್ಟಿಕಲ್ಸ್ನ ಅದು ತಗೊಳುತ್ತೆ. ಓಕೆನಾ? ಏನು ಅಂದರೆ ಈ ವಾಟರ್ ಅನ್ನೋದು ಈ ಫಿಲ್ಟರ್ ಪೇಪರ್ ಮೇಲೆ ಏನಾದರೂ ಹೋದ್ರೆ ಆ ಡೈಯಲ್ಲಿರೋ ಪಾರ್ಟಿಕಲ್ಸ್ನೆಲ್ಲ ಆ ವಾಟರ್ ಅನ್ನೋದು ತಗೊಳುತ್ತೆ ಅಲಾಂಗ್ ವಿತ್ ಇಟ್. ಓಕೆನಾ? ಅದ್ರ ಜೊತೆನೆ ಅದು ತಗೊಳುತ್ತೆ ಅಲ್ವಾ. ಸೊ ಯೂಶಲಿ ಈ ಡೈ ಅನ್ನೋದು ಏನು ಅಂದರೆ ಮಿಕ್ಸ್ಚರ್ ಆಫ್ 2 or more ಕಲರ್ಸ್ ಅಂತ, ರೈಟ್? ಸೊ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ 2 or more ಕಲರ್ಸ್ ಅಂತ ಹೇಳ್ತೀವಿ ಅಲ್ವಾ.
ಇಟ್ ಈಸ್ ದ ಯೂಶಲಿ ಮಿಕ್ಸ್ಚರ್ ಆಫ್ 2 or more ಕಲರ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ದ ಕಲರ್ಡ್ ಕಾಂಪೋನೆಂಟ್ಸ್ ಏನಿರೋ ದಟ್ ಈಸ್ ಮೋರ್ ಸಾಲ್ಯುಬಲ್ ದೆನ್ ವಾಟರ್. ಓಕೆ, ಈ ಕಲರ್ಡ್ ಕಾಂಪೋನೆಂಟ್ಸ್ ಏನಿದೆಯೋ ಇಲ್ಲಿ ಅದು ವಾಟರಲ್ಲಿ ತುಂಬ ಸಾಲ್ಯುಬಲ್ ಆಗುತ್ತೆ. ಓಕೆ, ಸೊ ತುಂಬ ಸಾಲ್ಯುಬಲ್ ಆಗೋದಕ್ಕೋಸ್ಕರ ಅದು ಸಾಲ್ಯುಬಲ್ ಆಗುತ್ತೆ ಅಲ್ವಾ ವಾಟರಲ್ಲಿ. ಸೊ ಅದು ರೈಸ್ ಮಾಡುತ್ತೆ ಫಾಸ್ಟ್ ಆಗಿ. ಓಕೆ, ರೈಸ್ ಮಾಡುತ್ತೆ. ಆ್ಯಂಡ್ ಇನ್ ದಿಸ್ ವೇ ಆ ಕಲರ್ ಅನ್ನೋದು ಏನು ಸೆಪ್ರೇಟ್ ಆಗುತ್ತೆ. ಓಕೆ, ಕಲರ್ ಅನ್ನೋದು ಗೆಟ್ ಸೆಪರೇಟೆಡ್. ಓಕೆ, ಸೊ ಈ ಪ್ರೋಸೆಸ್ನೇ ನಾವು ಸೆಪರೇಷನ್ ಆಫ್ ಎ ಕಾಂಪೌಂಡ್ ಆಫ್ ಎ ಮಿಕ್ಸ್ಚರ್, ಈ ಪ್ರೋಸೆಸ್ನೇ ನಾವು ಕ್ರೋಮ್ಯಾಟೋಗ್ರಫಿ ಅಂತ ಹೇಳ್ತೀವಿ. ಸೊ ಸೆಪರೇಟಿಂಗ್ ದ ಮಿಕ್ಸ್ಚರ್ ಆಫ್ ದ ಕಾಂಪೋನೆಂಟ್. ಓಕೆ, ಸೆಪರೇಷನ್ ಆಫ್ ಎ ಕಾಂಪೋನೆಂಟ್ ಆಫ್ ಎ ಮಿಕ್ಸ್ಚರ್, ಈ ಸೆಪರೇಷನ್ನೇ ನಾವು ಏನು ಹೇಳ್ತೀವಿ ಅಂದರೆ ಕ್ರೋಮ್ಯಾಟೋಗ್ರಫಿ ಅಂತ ಹೇಳ್ತೀವಿ. ಕ್ರೋಮ್ಯಾಟೋಗ್ರಫಿ. ಸೊ ಇದರಲ್ಲಿ ಕ್ರೋಮಾ ಅಂತ ಏನು ಅಂತ ಹೇಳಿದ್ರೆ ಇಟ್ ಈಸ್ ಎ ಗ್ರೀಕ್ ವರ್ಡ್. ಗ್ರೀಕಲ್ಲಿ ಈ ಕ್ರೋಮಾ ಅನ್ನೋ ಒಂದು ವರ್ಡ್ಗೆ ನಾವು ಏನು ಹೇಳ್ತೀವಿ ಅಂದರೆ ಕಲರ್ ಅಂತ ಹೇಳ್ತೀವಿ. ಓಕೆ, ಗ್ರೀಕಲ್ಲಿ ಈ ಕ್ರೋಮಾ ಅನ್ನೋದಕ್ಕೆ ನಾವು ಕಲರ್ ಅಂತ ಹೇಳ್ತೀವಿ. ಓಕೆ, ಕಲರ್ ಅಂತ ಹೇಳ್ತೀವಿ. ಸೊ ಈ ಕ್ರೋಮ್ಯಾಟೋಗ್ರಫಿ ಅನ್ನೋ ಟೆಕ್ನಿಕ್ನ ನಾವು ಪ್ರೀವಿಯಸ್ ಆಗಿ ಏನ್ಷಿಯಂಟ್ ಡೇಸಸ್ ಅಲ್ಲಿ ನಾವು ಏನಕ್ಕೆ ಯೂಸ್ ಮಾಡ್ತಿದ್ವಿ ಅಂದರೆ ಟು ಸೆಪರೇಟ್ ದ ಕಲರ್ಸ್ನ ಸೆಪರೇಟ್ ಮಾಡೋದಕ್ಕೋಸ್ಕರನೇ ಈ ಕ್ರೋಮ್ಯಾಟೋಗ್ರಫಿ ಅನ್ನೋದನ್ನ ನಾವು ಯೂಸ್ ಮಾಡ್ತಿದ್ವಿ. ಬಟ್ ಈಗಿನ ಸೈಂಟಿಸ್ಟ್ಗಳು ಬೇರೆ ಬೇರೆ ಟೆಕ್ನಿಕ್ನೆಲ್ಲ ಅವರು ಕಂಡುಹಿಡಿದಿದ್ದಾರೆ. ಓಕೆ, ಸೊ ಈ ಕ್ರೋಮ್ಯಾಟೋಗ್ರಫಿ ಅನ್ನೋದು ನಾಟ್ ಓನ್ಲಿ ಫಾರ್ ದಿಸ್ ಕಲರ್. ಓಕೆ, ಈ ಕಲರ್ಗೋಸ್ಕರನೆಲ್ಲ ಬೇರೆ ಸೆಪರೇಷನ್ಗೋಸ್ಕರ ಸಹ ಇವರು ಈ ಕ್ರೋಮ್ಯಾಟೋಗ್ರಫಿ ಅನ್ನೋದನ್ನ ಅಡ್ವಾನ್ಸ್ ಆಗಿ ಯೂಸ್ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ಸ್ನ ನೋಡೋಣ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಓಕೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಟು ಸೆಪರೇಟ್ ಕಲರ್ಸ್ ಇನ್ ಎ ಡೈ ಅಂಡ್ ಡೈಯಲ್ಲಿರೋ ಓಕೆ ಕಲರ್ಸ್ನ ನಾವು ಡೈಯಲ್ಲಿರೋ ಕಲರ್ಸ್ನ ಸೆಪರೇಟ್ ಮಾಡೋದಕ್ಕೋಸ್ಕರ ಈ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ, ಯಾವುದು ಕ್ರೋಮ್ಯಾಟೋಗ್ರಫಿ. ಆ್ಯಂಡ್ ನೆಕ್ಸ್ಟ್ ಪಿಗ್ಮೆಂಟ್ಸ್ ಫ್ರಮ್ ನ್ಯಾಚುರಲ್ ಕಲರ್ಸ್. ಓಕೆ, ಈ ಸೆಪ್ರೇಟ್ ಮಾಡೋಕ್ಕೆ ಓಕೆ ನ್ಯಾಚುರಲ್ ಕಲರ್ಸಲ್ಲಿ ಪಿಗ್ಮೆಂಟ್ನ ಸೆಪ್ರೇಟ್ ಮಾಡೋಕ್ಕೆ ನಾವು ಈ ಕ್ರೋಮ್ಯಾಟೋಗ್ರಫಿ ಅನ್ನೋದನ್ನು ಸಹ ಯೂಸ್ ಮಾಡ್ತೀವಿ. ಓಕೆ, ಸೆಪ್ರೇಟಿಂಗ್ ಪಿಗ್ಮೆಂಟ್ಸ್ ಫ್ರಮ್ ನ್ಯಾಚುರಲ್ ಕಲರ್ಸ್. ನ್ಯಾಚುರಲ್ ಕಲರ್. ಥರ್ಡ್ ಒನ್, ಬ್ಲಡ್ ಅಲ್ಲಿರೋ ಡ್ರಗ್ಸ್ನ ನಾವು ಸೆಪ್ರೇಟ್ ಮಾಡೋದಕ್ಕೋಸ್ಕರ ಸಹ ಈ ಕ್ರೋಮ್ಯಾಟೋಗ್ರಫಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಡ್ರಗ್ಸ್ ಫ್ರಮ್ ಬ್ಲಡ್. ಓಕೆ, ಡ್ರಗ್ಸ್ನ ನಾವು ಬ್ಲಡ್ ಅಲ್ಲಿರೋ ಡ್ರಗ್ಸ್ನ ಸೆಪ್ರೇಟ್ ಮಾಡೋಕ್ಕೆ ನಾವು ಈ ಕ್ರೋಮ್ಯಾಟೋಗ್ರಫಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಇದಕ್ಕೆ ಮುಂಚೆ ನಾವು 2 ಇನ್ವಿಸಿಬಲ್ ಲಿಕ್ವಿಡ್ಸ್ನ ಯಾವ ರೀತಿ ಸೆಪರೇಟ್ ಮಾಡೋದು ಅಂತ ನೋಡಿದ್ವಿ ಅಲ್ವಾ. ಸೊ 2 ಇನ್ವಿಸಿಬಲ್ ಲಿಕ್ವಿಡ್ಸ್ ಮೀನ್ಸ್ ಕೆರೋಸಿನ್ ಆಯಿಲ್ ಮತ್ತು ವಾಟರ್ನ ಯಾವ ರೀತಿ ಸೆಪರೇಟಿಂಗ್ ಫನಲ್ ಯೂಸ್ ಮಾಡಿಕೊಂಡು ಸೆಪ್ರೇಟ್ ಮಾಡಿದ್ವಿ ಅಂತ ನೋಡಿದ್ವಿ ಅಲ್ವಾ. ಸೊ ಈಗ 2 ಇನ್ವಿಸಿಬಲ್ ಲಿಕ್ವಿಡ್ಸ್ ಅಲ್ಲ, ಮಿಸಿಬಲ್ ಲಿಕ್ವಿಡ್ಸ್. ಓಕೆ, ಆಲ್ರೆಡಿ ನಾವು ಇನ್ವಿಸಿಬಲ್ ನೋಡಿದ್ವಿ, ಈಗ ಮಿಸಿಬಲ್ ಲಿಕ್ವಿಡ್ಸ್. ಓಕೆ, ಹೌ ಟು ಸೆಪರೇಟ್ ಮಿಕ್ಸ್ಚರ್ಸ್ ಆಫ್ 2 miscible liquids. ಓಕೆ, ಈ ಮಿಸಿಬಲ್ ಲಿಕ್ವಿಡ್ಸ್ ಅಲ್ಲಿ ನಾವು 2 ಲಿಕ್ವಿಡ್ಸ್ನ ನಾವು ಸೆಪರೇಟ್ ಮಾಡ್ತೀವಿ. ಯಾವ್ಯಾವ 2 ಲಿಕ್ವಿಡ್ಸ್ ಅಂದರೆ ಅಸಿಟೋನ್ ಆ್ಯಂಡ್ ವಾಟರ್. ಅಸಿಟೋನ್ ಆ್ಯಂಡ್ ವಾಟರ್ ಫ್ರಮ್ ದ ಮಿಕ್ಸ್ಚರ್. ಓಕೆ, ಅವುಗಳ ಮಿಕ್ಸ್ಚರ್ಸಿಂದ ಅಸಿಟೋನ್ ಮತ್ತು ವಾಟರ್ ಅನ್ನೋದನ್ನ ಸೆಪರೇಟ್ ಮಾಡೋಕ್ಕೆ ನೋಡ್ತಿದ್ದೀವಿ ಇಲ್ಲಿ. ಓಕೆ, so this one also have a diagram. Idu important. Okay, this one is important. Nimge exams alli keltara idanna. Okay, diagram.
ಸೊ ಇಲ್ಲಿ ಒಂದು ಫ್ಲಾಸ್ಕ್ನ ತಗೋತಿದ್ದೀವಿ. ಸೊ ಇಲ್ಲಿ ಫ್ಲಾಸ್ಕ್ ಇದೆ, ಇಲ್ಲಿ ಒಂದು ಸ್ಟ್ಯಾಂಡ್ ಸಹ ಇದೆ. ಇದು ರಬ್ಬರ್ ಕಾರ್ಕ್. ಓಕೆ, ನಾವು ಇದಕ್ಕೆ ಒಂದು ಥರ್ಮೋಮೀಟರ್ ಸಹ ಪ್ಲೇಸ್ ಮಾಡ್ತಿದ್ದೀವಿ. ಇಲ್ಲಿ ಡಯಾಗ್ರಾಮ್ಸ್ ಅಷ್ಟು ನೀಟಾಗಿಲ್ಲ, ಬಟ್ ನೀವು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ಓಕೆನಾ? ಸೊ ನೀವು ಯಾವುದೇ ಆಗಲಿ ಟಾಪಿಕ್ಸ್ನ ತಗೋಬೇಕು ಅಂದರೆ, ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೆಟೀರಿಯಲ್ನ ಯಾವಾಗಲೂ ನೀವು ಅಬ್ಸರ್ವ್ ಮಾಡೋಕ್ಕೆ ಮತ್ತು ತುಂಬ ಮೆಟೀರಿಯಲ್ನ ನೀವು ಓದೋಕ್ಕೆ ಹೋಗ್ಬಿಡಿ. ಓಕೆ, ಫಸ್ಟ್ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಿ. ಓಕೆ, ನಿಮಗೆ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡೋದ್ರಿಂದ ನಿಮಗೆ 90 to 100% ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಓಕೆ, ಇದಕ್ಕೆ ನೀವು ಈ ಎಕ್ಸಾಮ್ಸಲ್ಲಿ ಸ್ಕೋರ್ ಮಾಡ್ಬೋದು 100%. ನೀವು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿದ್ರೆ, ನೀವು ಅದು ಬಿಟ್ಟು ಪ್ರೀವಿಯಸ್ ಏರಿಯಾ ಕ್ವಶನ್ ಪೇಪರ್ಸ್ನ ಸಹ ರೆಫರ್ ಮಾಡಿ. ಓಕೆ, ನಿಮಗೆ ಇವೆಲ್ಲ ಟಾಪಿಕ್ಸ್ ನೀವು ನೋಟ್ ಮಾಡ್ತಾ ಬನ್ನಿ. ಓಕೆನಾ? ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ನೋಟ್ ಮಾಡ್ತಾ ಬನ್ನಿ, ನಿಮಗೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಯಾವೇ ಎಕ್ಸಾಮ್ ಆಗಲಿ, ಈಗ ನೀವು 9th ಸ್ಟ್ಯಾಂಡರ್ಡ್ ರೈಟ್, ಸೊ ನೀವು 10th ಸ್ಟ್ಯಾಂಡರ್ಡ್ಗೆ ಇನ್ನೂ ಹೈಯರ್ ಲೆವೆಲ್ಸ್ಗೆ ಹೋಗ್ತಾ ಇರ್ತೀರಾ ಅಲ್ವಾ? ಸೊ ಹೋಗ್ತಾ ಇರಬೇಕಾದ್ರೆ ಯಾವಾಗಲೂ ಅಷ್ಟೇ ಒಂದು ಥಿಂಗ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಮೆಟೀರಿಯಲ್ಸ್ ಅನ್ನೋದನ್ನು ನೀವು ರೆಫರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ತುಂಬ ಮಾಡಬೇಡಿ ಅಂತ ಹೇಳಲ್ಲ, ಫುಲ್ಲಿ ನಾನು ನಿಮಗೆ ಮಾಡೋದೇ ಬೇಡ ಅಂತ ಹೇಳ್ತಿಲ್ಲ, ಬಟ್ ಮಾಡಿ. ಬಟ್ ಎಷ್ಟು ಮಾಡಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ಮಾಡಬೇಕು. ಓಕೆ, ಮೋಸ್ಟ್ ಆಫ್ ಆಲ್ ನಿಮ್ಮ ಟೈಮ್ ಏನಕ್ಕೆ ಬೇಕು ಅಂದರೆ ಈ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ. ಓಕೆ, ಫಸ್ಟ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿದ್ರೇ ನಿಮಗೆ 100% ರಿಸಲ್ಟ್ಸ್ ನಿಮಗೆ ಸಿಗೋಕ್ಕೆ ಚಾನ್ಸಸ್ ಇದೆ. ಓಕೆ, ಚಾನ್ಸಸ್ ಇದೆ ಅಲ್ಲ, ಚಾನ್ಸ್ ಇದೆ. ಓಕೆ, ಕಂಪ್ಲೀಟ್ ಆಗಿ ನಿಮಗೆ ಚಾನ್ಸ್ ಇದೆ. ಇದು ಸ್ಟ್ಯಾಂಡ್. ಓಕೆ, here using fire. ಅಲ್ಲಿ ಫೈರ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿಂದ ನಾವು
ಸೊ ಇಲ್ಲಿ ನಮಗೆ ಒಂದು ಪೀಕ್ ಕರಿತಿದ್ದೀವಿ. So this is acetone. ಸೊ ಇಲ್ಲಿ ನಮಗೆ ಇದು ವಾಟರ್ ಔಟ್ಲೆಟ್. ಓಕೆ, ಓಕೆ, ದಿಸ್ ಇಸ್ ವಾಟರ್ ಇನ್, ಕೋಲ್ಡ್ ವಾಟರ್ ಇನ್ ಅಂತ ಹೇಳ್ತೀವಿ, ಇನ್ಲೆಟ್. ಓಕೆ, ಇನ್ಲೆಟ್. ಇದು ವಾಟರ್ ಕಂಡೆನ್ಸರ್ ಅಂತ ಹೇಳ್ತೀವಿ ಇದನ್ನ ನಾವು. ಓಕೆ, ವಾಟರ್. ಸೊ ಇದಕ್ಕೆ 2 ಲ್ಯಾಂಪ್ಸ್ ಸಹ ಇರುತ್ತೆ. ದಿಸ್ ಇಸ್ ಲ್ಯಾಂಪ್ಸ್. ಓಕೆ, ಲ್ಯಾಂಪ್ ಇರುತ್ತೆ. ದಿಸ್ ಇಸ್ ಥರ್ಮೋಮೀಟರ್. ಇಲ್ಲಿ ನಾವು ಇಲ್ಲಿ ಮಿಕ್ಸ್ಚರ್ ಆಫ್ ವಾಟರ್ ಮತ್ತೆ ಅಸಿಟೋನ್, ವಾಟರ್ ಅಂಡ್ ಅಸಿಟೋನ್. ಓಕೆ, ಸೊ ಇದು ಲ್ಯಾಂಪ್. ಓಕೆನಾ? ಸೊ ಇಲ್ಲಿ ಏನು ಡಿಸ್ಟಿಲ್ ಫ್ಲಾಸ್ಕ್ ಒಂದು ತಗೊಳ್ಳೋಣ. ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂತ ಹೇಳ್ತೀವಿ ಇದನ್ನ. ಓಕೆನಾ? ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ನ ತಗೊಂಡು ಇದರಲ್ಲಿ ನಾವು ವಾಟರ್ನ ಮತ್ತೆ ಅಸಿಟೋನ್ನ ತಗೊಳ್ಳೋಣ. ಓಕೆ, ಅಂಡ್ ಒಂದು ಥರ್ಮೋಮೀಟರ್ನ ಸಹ ಪ್ಲೇಸ್ ಮಾಡೋಣ. ಓಕೆ, ದಿಸ್ ಇಸ್ ದ ಡಯಾಗ್ರಾಮ್. ನೆಕ್ಸ್ಟ್ ನಾವು ಈ ರೀತಿ ಏನು ಈ ಆಪರೇಟರ್ಸ್ ಅನ್ನೋದನ್ನ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಓಕೆನಾ? ಅರೇಂಜ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಿಕ್ಸ್ಚರ್ ಅನ್ನೋದನ್ನ ಸ್ಲೋ ಆಗಿ ನಾವು ಹೀಟ್ ಮಾಡೋಣ. ಓಕೆ, ಓಕೆ, ಇದನ್ನ ಸ್ಲೋ ಆಗಿ ನಾವು ಹೀಟ್ ಮಾಡ್ತಾ ಹೋಗೋಣ. ಓಕೆ, ಆ್ಯಂಡ್ ನಾವು ಈ ಥರ್ಮೋಮೀಟರ್ ರೀಡಿಂಗ್ನ ನಾವು ಸ್ಲೋ ಆಗಿ ಹೀಟ್ ಮಾಡ್ತಾ ಇರಬೇಕಾದ್ರೆ ಈ ಥರ್ಮೋಮೀಟರ್ ಅನ್ನೋದು ಇಲ್ಲಿ ರೀಡಿಂಗ್ಸು ಸಹ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಥರ್ಮೋಮೀಟರ್ನ ಸಹ ನಾವು ಅಬ್ಸರ್ವ್ ಮಾಡೋಣ. ಓಕೆನಾ? ಆ್ಯಂಡ್ ಅಸಿಟೋನ್ ಅನ್ನೋದು ವೇಪರೈಸ್ ಆಗುತ್ತೆ. ಓಕೆನಾ? ಇಲ್ಲಿ ಅಸಿಟೋನ್ ಅನ್ನೋದು ವೇಪರೈಸ್ ಆಗುತ್ತೆ ಮತ್ತು ಕಂಡೆನ್ಸ್ ಆಗಿ, ಓಕೆ, ಇಂದ ಕಂಡೆನ್ಸರ್, ಇಲ್ಲಿ ವಾಟರ್ ಕಂಡೆನ್ಸರ್ ಇದೆ ಅಲ್ವಾ? ಸೊ ಈ ವಾಟರ್ ಕಂಡೆನ್ಸರ್ ಅಲ್ಲಿ ಅದು ಕಂಡೆನ್ಸ್ ಆಗಿ, ಓಕೆ, ಅದೆಲ್ಲಾನು ಒಂದು ಕಂಡೆನ್ಸರ್ ಔಟ್ಲೆಟ್ ಇಂದ ನಮಗೆ ಆಚೆ ಬರುತ್ತೆ. ಓಕೆನಾ? ಕಂಡೆನ್ಸ್ ಆಗಿ ಅದೆಲ್ಲಾನು ಈ ವಾಟರ್ ಅನ್ನೋದು ಈ ಕಂಡೆನ್ಸ್ ಆಗಿರೋದೆಲ್ಲ ಫುಲ್ಲು ಈ ಏನು ಔಟ್ಲೆಟ್ ಇಂದ ನಮಗೆ ಆಚೆ ಬರುತ್ತೆ, ಕಂಡೆನ್ಸರ್ ಔಟ್ಲೆಟ್ ಅಲ್ಲಿ. ಓಕೆ, ಸೊ ಈ ವಾಟರ್ ಯಾವುದು ಈ ಲೆಫ್ಟ್ ಬಿಹೈಂಡ್ ದಿಸ್ ಡಿಸ್ಟಿಲೇಷನ್. ಓಕೆ, ಈ ಡಿಸ್ಟಿಲೇಷನ್ ಆದ್ಮೇಲೆ ಏನು ವಾಟರ್ ಇಲ್ಲಿ ಇದೆ, ಏನು ಹಿಂದೆಗಡೆ ವಾಟರ್ ಇದೆಯೋ ಅದು ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ಅಲ್ಲಿ, ಓಕೆ, ಅದು ಏನಾಗುತ್ತೆ, ಏನು ವಾಟರ್ ಇಸ್ ಲೆಫ್ಟ್ ಬಿಹೈಂಡ್ ದ, ಈ ವಾಟರ್ ಅನ್ನೋದು ಇಲ್ಲೇ ಇದ್ಬಿಡುತ್ತಲ್ವಾ? ಓನ್ಲಿ ಇಲ್ಲಿ ಅಸಿಟೋನ್ ಅನ್ನೋದು ಮಾತ್ರನೇ ಇಲ್ಲಿ ವೇಪರ್ಸ್ ಆಗಿ ಹೋಗ್ತಾ ಇದೆ. ಸೊ ವೇಪರ್ಸ್ ಆಗಿ ಹೋಗಿ ಈ ವಾಟರ್ ಕಂಡೆನ್ಸರ್ ಅಲ್ಲಿ ಇಲ್ಲಿ ಕಂಡೆನ್ಸ್ ಆಗುತ್ತೆ. ಓಕೆ, ಕಂಡೆನ್ಸ್ ಆಗಿ ಈ ಔಟ್ಲೆಟ್ ಇಂದ ನಮಗೆ ಈ ವೇಪರ್ಸ್ ಅನ್ನೋದು ಔಟ್ಸೈಡ್ ಬರುತ್ತೆ. ಓನ್ಲಿ ವಾಟರ್ ಅನ್ನೋದು ಈ ಫ್ಲಾಸ್ಕ್ ಅಲ್ಲಿ ಇದ್ಬಿಡುತ್ತೆ ಅಲ್ವಾ? ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ ನಾವು, ಯಾವಾಗ ಹೀಟ್ನ ನಾವು ಈ ಹೀಟ್ನ ಮಾಡಿದ್ರೆ ಈ ಮಿಕ್ಸ್ಚರ್ಸ್ನ ನಾವು ಸ್ಟಾರ್ಟ್ ಮಾಡ್ತೀವೋ ಹೀಟ್ ಮಾಡೋಕ್ಕೆ, ಆಗ ನಾವು ಏನಿಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಸೊ ಅಟ್ ವಾಟ್ ಟೆಂಪ್ರೇಚರ್ ಈ ಥರ್ಮೋಮೀಟರ್ ಅನ್ನೋದು ಕಾನ್ಸ್ಟೆಂಟ್ ಲೆವೆಲ್ನ ತೋರಿಸುತ್ತೆ. ಓಕೆ, ಕಾನ್ಸ್ಟೆಂಟ್ ಟೆಂಪ್ರೇಚರ್ನ ಯಾವ ಲೆವೆಲ್ಗೆ ತೋರಿಸುತ್ತೆ ಅನ್ನೋದು ಸಹ ನಾವಿಲ್ಲಿ ನೋಟ್ ಮಾಡ್ಕೋಬಹುದು. ಓಕೆ, ಸೊ ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಅಸಿಟೋನ್ ಅನ್ನೋದು, ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಸಿಟೋನ್ ಅನ್ನೋದು ಸಹ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ವೈ ಡು ದಿಸ್ ಕಾಂಪೋನೆಂಟ್ಸ್, ಈ 2 ಕಾಂಪೋನೆಂಟ್ಸ್ನ ಸೆಪರೇಟ್ ಮಾಡ್ಬೋದು ಯೂಸಿಂಗ್ ದಿಸ್ ಡಿಸ್ಟಿಲೇಷನ್ ಮೆಥಡ್ ಇಂದ. ಯಾಕೆ ನಾವು ಸೆಪರೇಟ್ ಮಾಡ್ಬೋದು ಅಂತ ಹೇಳಿದ್ರೆ, it is used to separate the components of a mixture containing 2 miscible liquids, not immiscible, it is a miscible liquids. Okay, ಈ ಡಿಸ್ಟಿಲೇಷನ್ ಅನ್ನೋದನ್ನ ನಾವು, ಓಕೆ, ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ನ ಯೂಸ್ ಮಾಡಿಕೊಂಡು ನಾವು ಈ ಸೆಪರೇಟ್ ಮಾಡಕ್ಕೆ, ಓಕೆ, ಮಿಕ್ಸ್ಚರ್ಸ್ ಆಫ್ ಏನು ಇಮ್ಮಿಸಿಬಲ್ 2 immiscible ಲಿಕ್ವಿಡ್ಸ್ ನ, ಅಂದ್ರೆ ಅಸಿಟೋನ್ ಅಂಡ್ ವಾಟರ್ ನ ನಾವಿಲ್ಲಿ ಇಮ್ಮಿಸಿಬಲ್ ಅನ್ನ ಮಿಸಿಬಲ್, ಓಕೆ, ಮಿಸಿಬಲ್ ಲಿಕ್ವಿಡ್ಸ್ ನ ನಾವು ಈ ಡಿಸ್ಟಿಲೇಷನ್ ಪ್ರೋಸೆಸ್ ಇಂದ ನಾವು ಈ ಡಿಸ್ಟಿಲೇಷನ್
ಮೆಥಡ್. ಓಕೆ, ಈ ಡಿಸ್ಟಿಲೇಷನ್ ಫ್ಲಾಸ್ಕ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಅಸಿಟೋನ್ನ ಮತ್ತು ವಾಟರ್ನ ಸೆಪ್ರೇಟ್ ಮಾಡ್ಬೋದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅನ್ನೋದು ಸಹ ಇನ್ನೊಂದು ಮೆಥಡ್ ಇದೆ. ಓಕೆ, ಸೊ ಅದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ಓನ್ಲಿ ಈ ಡಿಸ್ಟಿಲೇಷನ್ ಫ್ಲಾಸ್ಕ್ನ ಮಾತ್ರ, ಈ ಡಿಸ್ಟಿಲೇಷನ್ ಅನ್ನೋ ಪ್ರೋಸೆಸ್ನ ಮಾತ್ರ ನೋಡಿದ್ದೀವಿ. ನೆಕ್ಸ್ಟ್ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ನೋಡೋಣ. ಓಕೆ.